जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಭಾಗವತ ಏಕಾದಶ ಸ್ಕಂದ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೆ. ಕೃತ್ವಾ ದೈತ್ಯವಧಂ ಕೃಷ್ಣಃ ಸರಾಮೋ ಯದುರ್ವಿವೃತಃ ಭುವೋವತಾರಯನ್ ಭಾರಂ ಜವಿಷ್ಟಂ ಜನಯನ್ ಕಲಿಂ. ಭಗವಂತ ಸರಾಮು ಬಲರಾಮನಿಂದ ಕೂಡಿಕೊಂಡು ಪರಮಾತ್ಮ ಮತ್ತು ಯದುಭಿಹಿ ವೃತಃ ಯಾದವರನ್ನೆಲ್ಲ ಸೇರಿಸಿಕೊಂಡು ದೈತ್ಯರ ಸಂಹಾರವನ್ನು ಮಾಡಿದ. ಅದರಲ್ಲೂ ಕೂಡ ಕೌರವ ಪಾಂಡವ ಇವರೆಲ್ಲರಿಗೂ ಕೂಡ ಯುದ್ಧವನ್ನು ಮಾಡಿಸಿ ಅದರಲ್ಲಿ ಭೂಮಿಗೆ ಭಾರರಾದವಂಥ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿಸಿದಂತೆ ಪರಮಾತ್ಮ. ಅದಕ್ಕೆ ಅವತಾರ ಮಾಡಿದ್ದನು. ಜಾತಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಅಂತ. ಭೂಮಿಗೆ ಭಾರರಾದವರನ್ನ ಸಂಹಾರ ಮಾಡಬೇಕು ಅಂತಲೇನೆ ಪರಮಾತ್ಮ ಅವತಾರ ಮಾಡಿತ್ತು. ಆದ್ದರಿಂದಾಗಿ ಭಗವಂತ ಎಲ್ಲರ ಸಂಹಾರವನ್ನು ಕೂಡ ಮಾಡಿದ್ದಂತೆ. ಇವರೆಲ್ಲರ ಸಂಹಾರ ಆದ ನಂತರ ಮುಂದೆ ಅನೇಕರು ಜರಾಸಂಧ ಕಾಲಯವನ ಇವರ ಸೈನ್ಯವನ್ನೆಲ್ಲ ಯಾದವರ ಜೊತೆಗೆ ಸೇರಿಕೊಂಡೇನೆ ಸಂಹಾರ ಮಾಡುತ್ತಾನೆ. ಕೊನೆಗೆ ಆಲೋಚನೆ ಮಾಡ್ತಾನೆ ಭಗವಂತ. ಕೃಷ್ಣ ಪರಮಾತ್ಮ ದೇವರು ಯೋಚನೆ ಮಾಡಿದಂತೆ. ಭೂಭಾರ ರಾಜಪೃತನಾಂ ಯದುರ್ವಿರ್ನಿರಸ್ಯ ಗುಪ್ತೈ ಸ್ವಬಾಹುಭಿರಚಿಂತಯದವ ಪ್ರಮೇಯಃ ಮನ್ಯೇವನೇರ್ನನು ಗತೋಪ್ಯಗತೋ ಹಿ ಭಾರೋ ಯದ್ಯಾದವಂ ಕುಲಮಹೋ ಅವಹಿಷ್ಯಮಾಸ್ತೆ ಅವಿಶಕ್ಯಮಾಸ್ತೆ. ಭಗವಂತ ಯೋಚನೆ ಮಾಡಿದಂತೆ ಪರಮಾತ್ಮ. ಎಲ್ಲರ ಭೂಮಿಗೆ ಭಾರರಾದ ರಾಕ್ಷಸರ ಸಂಹಾರ ಎಲ್ಲ ನಡೀತು, ಅದೆಲ್ಲ ಆಯಿತು ಸರಿ. ಆದರೆ ಯಾದವರೇನಿದ್ದಾರೆ, ಯದುಕುಲ ಕೃಷ್ಣನ ವಂಶ, ಆ ಯಾದವರು ಇನ್ನೂ ಸತ್ತಿಲ್ಲ. ಅವರೆಲ್ಲ ದೇವತೆಗಳಾಗಿದ್ದಾರೆ, ಅವರೆಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ ಅಷ್ಟೂ ಜನರು ಕೂಡ ಇದ್ದಾರೆ ಅಂತಂದ ಮೇಲೆ ಈಗಲೇ ಕೃಷ್ಣನಿಗೆ ಎಷ್ಟು ಅಂತಂದರೆ ಸುಮಾರು ಅವನು ಭೂಮಿ ಮೇಲೆ ಇದ್ದದ್ದು ಎಷ್ಟು ಅಂದರೆ ಕೃಷ್ಣ ಪರಮಾತ್ಮ 106 ವರ್ಷ 6 ತಿಂಗಳಿದ್ದಂತೆ. ಕೃಷ್ಣ 6 ತಿಂಗಳು, 106 ವರ್ಷ 6 ತಿಂಗಳು ಅಂದರೆ 106 ವರ್ಷ ಭಗವಂತ ಭೂಮಿಯಲ್ಲಿ ದೃಶ್ಯನಾಗಿ ಪರಮಾತ್ಮ ಎಲ್ಲರಿಗೂ ಕಣ್ಣಿಗೆ ಕಾಣಿಸಿಕೊಂಡಿದ್ದ ದೇವರು. ಆಮೇಲೆ ಕೊನೆಗೆ ಅವನು ಪರಂಧಾಮಕ್ಕೆ ತೆರಳಬೇಕು ಅಂತ ಹೋದ, ಅದು ಬೇರೆ.
ಅಂತೂ ಪರಮಾತ್ಮ ಇದ್ದದ್ದು ಅಷ್ಟು ದಿವಸ. ಆದರೆ ಭಗವಂತ ವಿಚಾರ ಮಾಡಿದ್ದಂತೆ, ಈಗ ನಾನೇನೋ ಹೋಗಿಬಿಡ್ತೀನಿ, ಪರಂಧಾಮಕ್ಕೆ ತೆರಳುತ್ತೇನೆ. ನಾನು ತೆರಳಿದ ಮೇಲೆ ಏವಂ ವ್ಯವಸಿತೋ ರಾಜನ್ ಸಂತ್ಯ ಸಂಕಲ್ಪ ಈಶ್ವರ ಶಾಪವ್ಯಾಜೇನ ವಿಪ್ರಾಣಂ ಸಂಜಕ್ರೆ ಸ್ವಕುಲಂಬುಭೂ ಅಂತ. ಏನು ಮಾಡಿದ ಭಗವಂತ ಅಂದರೆ, ನಾನು ಏನೋ ಹೋಗಿಬಿಡುತ್ತೇನೆ, ಹೋಗಿ ಆದ ನಂತರ ಇವರೆಲ್ಲ ಇಲ್ಲೇ ಉಳಿತಾರೆ, ಯಾದವರೆಲ್ಲ ಉಳಿತಾರೆ. ಯಾದವರು ಅಂತಂದರೆ ಅವರೆಲ್ಲರೂ ಕೂಡ ದೇವಾಂಶರು. ದೇವಾಂಶರಾದ್ರಿಂದ ಅಷ್ಟು ಸುಲಭವಾಗಿ ಸಾಯೋದಿಲ್ಲ, ಅವರು ಬೇಗನೆ ಸಾಯಬೇಕು. ಅದಕ್ಕೇನಾಗಬೇಕು ಅಂತಂದರೆ, ಯಾವಾಗಲೂ ಕೂಡ ನನ್ನ ಜೊತೆಗೆ ಬಂದರು ಅಂತಂದರೆ ವೈಕುಂಠಕ್ಕೆ ಹೋಗೋದು ಬಹಳ ಸುಲಭ ಆಗಿಬಿಡುತ್ತದೆ. ನಾನು ಹೋದ್ಮೇಲೆ ಬಂದರು ಅಂತ ಆದರೆ ವೈಕುಂಠ ದ್ವಾರದಲ್ಲಿ ಮತ್ತೆ ಜಯ ವಿಜಯ ನಿಲ್ಲೋದು, ಒಳಗೆ ಹೋಗಬೇಡ್ರಿ ಅಂತ ತಡೆಯೋದು, ಇವೆಲ್ಲ ರಗಳೆ ಸುಮ್ಮನೆ. ಅದಕ್ಕೆ ನನ್ನ ಜೊತೆಗೆ ಬಂದುಬಿಡ್ಲಿ ಇವರೆಲ್ಲರೂ ಕೂಡ, ನನ್ನ ಜೊತೆಗೆ ಬಂದರೆ ಚೆನ್ನಾಗಿರ್ತದೆ ಅಂತ ಪರಮಾತ್ಮ ಇವರೆಲ್ಲರಿಗೂ ಕೂಡ ಸಾವು ಬರುವಂತೆ ಒಂದು ವಿಪ್ರಶಾಪವನ್ನು ಕೊಡಿಸ್ತಾರೆ. ಯಾದವರೆಲ್ಲರೂ ಕೂಡ ಹೊಡೆದಾಡಿಕೊಂಡು ಸಾಯಬೇಕು ಅಂತ ವಿಪ್ರದ ಶಾಪ, ಬ್ರಾಹ್ಮಣರ ಶಾಪ ಅಂತೆ. ಆ ಶಾಪ ಬರುವಂತೆ ಮಾಡಿದ ಭಗವಂತ. ಯಾಕೆ ತಾನು ಹೋದ ಮೇಲೆ ಹೋಗ್ಬೋದಿತ್ತಲ್ಲ, ಏನು ಸಮಸ್ಯೆ ಅಂತಂದರೆ, ನೋಡ್ರಿ, ಭಗವಂತ ಹೋಗಿ ಆದ ಮೇಲೆ ಇವ್ರು ಹೋಗ್ತಾರೆ ಅಂತಾದರೆ, ಭಗವಂತ ಹೋದ ಮೇಲೆ ಇವ್ರು ಎಷ್ಟೋ ದಿವಸ ಇಲ್ಲೇ ಇದ್ರು ಅಂದರೆ ಕಲಿಪ್ರವೇಶ ದೇವತೆಗಳಿಗೂ ಆಗ್ತದಂತೆ. ಕಲಿಪ್ರವೇಶ ಇಲ್ಲದೆ ಇರುವಂತಹದ್ದು ಕೆಲವರಿಗೆ ಮಾತ್ರ, ಪರಶುಕ್ಲರು ಅಂತ ಇರ್ತಾರೆ, ಪರಶುಕ್ಲರಿಗೆ ಮಾತ್ರ ಕಲಿಪ್ರವೇಶ ಇರೋದಿಲ್ಲ. ಉಳಿದ ದೇವತೆಗಳಿಗೆ ಕಲಿಪ್ರವೇಶವು ಕೂಡ ಆಗ್ತಿರ್ತದಂತೆ, ಆಗಾಗ್ಗೆ ಆಗ್ತಿರ್ತದೆ ಅವರಿಗೆ. ಅಂದರೆ ದೇವತೆಗಳಿಗೆ ಸದಾ ಕಲಿಪ್ರವೇಶ ಅಂತಲ್ಲ, ಆಗಾಗ ಕಲಿಪ್ರವೇಶ ಆಗ್ತಿರ್ತದೆ. ನಮಗೆ ಆಗಾಗ ಹೋಗ್ತಿರ್ತದೆ ಅಷ್ಟೇ, ವ್ಯತ್ಯಾಸ ಇಷ್ಟೇ. ನಮಗೆ ಕಲಿಪ್ರವೇಶ ಆಗಾಗ ಹೋಗ್ತದೆ, ಅವರಿಗೆ ಆಗಾಗ ಬರ್ತದಷ್ಟೆ, ಹೀಗಿರ್ತದೆ. ಆ ರೀತಿ ಅವರಿಗೆ ಕಲಿಪ್ರವೇಶ ಆಯಿತು ಅಂದರೆ ದೇವತೆಗಳಿಂದಲೂ ಕೂಡ ಅನರ್ಥ ಎನ್ನುವಂತಹದ್ದು ನಡೀತದೆ ಲೋಕದಲ್ಲಿ. ಆದ್ದರಿಂದ ದೇವತೆಗಳಿಂದ ಅನರ್ಥ ಎನ್ನುವುದು ನಡೀಬಾರದು. ಅದಕ್ಕೋಸ್ಕರವಾಗಿ ಅವರು ಕೂಡ ಆದಷ್ಟು ಬೇಗನೆ ಸಾಯಬೇಕು. ಅವರು ಸಾಯೋದಕ್ಕೋಸ್ಕರವಾಗಿ ಏನು ಮಾಡಬೇಕು, ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಲ್ವಾ ಅಂತ. ಭೂಮಿಯಲ್ಲಿ ತಾನಿಲ್ಲದೆ ಇದ್ದಾಗ ಅವರು ಇರಬಾರದು ಅಂತ ಭಗವಂತನ ಸಂಕಲ್ಪ, ಪರಮಾತ್ಮನ ಸಂಕಲ್ಪ. ಆದ್ದರಿಂದ ಸ್ವಮೂರ್ತ್ಯ ಲೋಕಲಾವಣ್ಯ ನಿರ್ಮುಕ್ತ್ಯ ಲೋಚನಂ ನೃಣಾಂ ಗಿರ್ಭಿಸ್ತಾಂ ಸ್ಮರತಾಂ ಚಿತ್ತಂ ಪದೈಸ್ತಾಂ ಈಕ್ಷತಾಂ ಕ್ರಿಯಾ ಅಂತ ಭಗವಂತ ಏನು ಮಾಡಿದ್ನಂತೆ, ಪರಮಾತ್ಮ ಅವರನ್ನೆಲ್ಲ ಒಂದು ಸರ್ತಿ ನೋಡಿದ್ನಂತೆ. ಅಂದರೆ ಕಣ್ಮನಗಳನ್ನು ಅವರನ್ನೆಲ್ಲ ಸೆಳೆದ ಒಂದು ಸರ್ತಿ. ಮೊದಲೇ ಕೃಷ್ಣ ಅವನು ಭಗವಂತ ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳ್ಕೊಂಡಂತೆ. ಅವರನ್ನೆಲ್ಲರನ್ನೂ ಕೂಡ ಭಗವಂತ ಏನು ಮಾಡಿದ, ನೀವೆಲ್ಲ ಬಹಳ ಸಜ್ಜನರು, ನೀವೆಲ್ಲ ಭಾಗವತಾದಿ ಜ್ಞಾನಗಳನ್ನು ತಿಳಿದವರು ಅಂತೆಲ್ಲ ಅವರಿಗೆಲ್ಲ ಹೊಗಳಿ ಮಾಡಿ, ನೀವೆಲ್ಲ ನನ್ನ ಧಾಮಕ್ಕೆ ಬರಬೇಕು, ನನ್ನ ಪರಂಧಾಮಕ್ಕೆ ಬರಬೇಕು ಅಂತ ಅವರಿಗೆಲ್ಲ ಉಪದೇಶ ಮಾಡಿದ ಪರಮಾತ್ಮ. ಆದರೆ ಇದೇ ಶರೀರದಿಂದಲೇ ಅಲ್ಲಿ ಬರೋ ಹಾಗಿಲ್ಲ, ಅದಕ್ಕೆ ನೀವು ಹೇಗಾದರೂ ಮಾಡಿ ಬರಬೇಕಲ್ಲ. ಅದಕ್ಕೆ ಪರಮಾತ್ಮ ಏನು ಮಾಡಿದ್ನಂತೆ, ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ ವಿಪ್ರಶಾಪ ಕಥಮಭೂತ್ ವೃಷ್ಣೀನಾಂ ಕೃಷ್ಣಚೇತಸಾಂ. ಅದಕ್ಕೆ ಒಂದು ವಿಪ್ರಶಾಪ, ಬ್ರಾಹ್ಮಣರ ಶಾಪ ಬರುವಂತೆ ಮಾಡಿಬಿಟ್ಟ. ಬ್ರಾಹ್ಮಣರ ಶಾಪ ಏನು ಬಂತು ಅಂದರೆ, ಯಾದವರು ನೀವೇ ಕಲಹ ಮಾಡಿಕೊಂಡು ಸಾಯಿರಿ ಅಂತ ಒಂದು ಶಾಪ ಬಂತು. ಈ ರೀತಿ ಶಾಪ ಬರುವಂತೆ ಮಾಡಿದಂತೆ ಕೃಷ್ಣ. ಅದಕ್ಕೆ ಈ ಪರೀಕ್ಷಿನ್ ಮಹಾರಾಜ ಕೇಳ್ತಾನೆ, ಸ್ವಾಮಿ, ವಿಪ್ರಶಾಪ ಅಂದ್ಬಿಟ್ರೆ ಸುಮ್ಮನೆ ಯಾಕೆ ಬ್ರಾಹ್ಮಣರ ಶಾಪ ಕೊಡ್ತಾರೆ? ಬ್ರಾಹ್ಮಣರಿಗೇನು ತಲೆ ಕೆಟ್ಟಿದೆ, ಯಾಕೆ ಶಾಪ ಕೊಡ್ತಾರೆ ಅವ್ರ ಪಾಪ? ಹಾಗೆ ಶಾಪ ಕೊಡ್ಲಿಕ್ಕೆ ಕಾರಣ ಏನು ಶಾಪ ಕೊಟ್ಟರು, ಯಾಕೆ ಕೊಟ್ಟರು ಅಂತ. ಎನ್ನಿಮಿತ್ತೋ ಯದೋ ಶಾಪೋ ಯಾದೃಶೋ ದ್ವಿಜಸತ್ತಮ ಕಥಮೇಕಾತ್ಮನಾಂ ಭೇದ ಏತತ್ ಸರ್ವಂ ವದಸ್ವಮೇ. ಅದಕ್ಕೆ ನನಗೆ ಹೇಳ್ರಿ, ಇದ್ರ ಶಾಪದ ಹಿನ್ನೆಲೆ ಏನು, ಯಾಕೆ ಈ ಶಾಪವನ್ನು ಕೊಟ್ಟದ್ದು ಏನು ಅಂತ. ಬ್ರಾಹ್ಮಣರು ಶಾಪ ಕೊಡಬೇಕಾದ್ರೂ ಕೂಡ ಭಗವಂತನೇ. ಯಾಕೆಂದ್ರೆ ಪರಮಾತ್ಮನ ಚಿತ್ತಕ್ಕೆ ಬಂದಿದೆ. ಗಾಯತ್ರಿ ಮಂತ್ರ ಹೇಳಲ್ವಿ, ಧಿಯೋ ಯೋ ನಃ ಪ್ರಚೋದಯಾತ್ ಅಂತ. ಧಿಯ ನಃ ಪ್ರಚೋದಯಾತ್. ನಮ್ಮ ಒಳಗೆ ಬುದ್ಧಿಯನ್ನ ಪ್ರಚೋದನೆ ಮಾಡೋದು ಯಾರು ಅಂದ್ರೆ ಪರಮಾತ್ಮನೇ. ಆ ಬ್ರಾಹ್ಮಣರಿಗೂ ಕೂಡ ಈ ಶಾಪ ಕೊಡಬೇಕು ಅಂತ. ಯಾಕೆಂದ್ರೆ ಅವರೆಲ್ಲ ನಿತ್ಯ ಗಾಯತ್ರಿ ಮಂತ್ರವನ್ನು ಹೇಳೋರು ಬ್ರಾಹ್ಮಣರು. ಗಾಯತ್ರಿ ಮಂತ್ರದಲ್ಲಿ ಧಿಯ ನಃ ಪ್ರಚೋದಯಾತ್, ಒಳ್ಳೆ ಬುದ್ಧಿಯನ್ನು ನನಗೆ ಕೊಡು ಅಂತ. ಆ ಬುದ್ಧಿಯನ್ನ ಪ್ರೇರಣೆ ಮಾಡೋನು ಪರಮಾತ್ಮ. ಹಾಗಾಗಿ ಭಗವಂತನೇ ತಾನೇ ಬ್ರಾಹ್ಮಣರ ಮುಖದಿಂದ ಶಾಪ ಕೊಡಿಸಿದ ಪರಮಾತ್ಮ. ಯಾಕೆ ಈ ಶಾಪವನ್ನು ಕೊಡಿಸಿದ, ಹೇಗೆ ಆ ಶಾಪ ಕೊಡಿಸಿದ ಯಾಕೆ ಅಂತ, ಯಾವ ರೀತಿಯಲ್ಲಿ ಈ ಶಾಪವನ್ನು ಕೊಟ್ಟರು ಅಂತ ಹೇಳಿದರೆ,
ಕರ್ಮಾಣಿ ಪುಣ್ಯಾನಿ ವಹಾನಿ ಸುಮಂಗಲಾನಿ ಗಾಯಜ್ಜಗತ್ಕಲಿಮಲಾಪಹರಾಣಿ ಕೃತ್ವಾ ಕಾಲಾತ್ಮನ ನಿವಸತಾ ಯದು ದೇವಗೇಹೇ ಪಿಂಡಾರಕಂ ಸಮಗಮನ್ ಮುನಯೋ ನಿಸೃಷ್ಟಾಃ. ಇವರೆಲ್ಲ ಏನು ಮಾಡಿದಂತೆ, ನಿಮ್ಮ ಕೃಷ್ಣ ವಸುದೇವನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತೆ. ಕಾಲಸ್ವರೂಪಿ ಭಗವಂತ, ಕಾಲಸ್ವರೂಪಿ ಆದ್ದರಿಂದ ಅವನ ಪ್ರೇರಣೆಯಿಂದ ಏನಾಯಿತಂತೆ, ಯಾದವರೆಲ್ಲರೂ ಕೂಡ ಪಿಂಡಾರಕ ಅಂತ ಒಂದು ಕ್ಷೇತ್ರ, ಆ ಪಿಂಡಾರಕ ಅನ್ನುವಂಥ ಕ್ಷೇತ್ರದಲ್ಲಿ ನೀವೆಲ್ಲ ಸೇರಬೇಕು ಅನ್ನೋ ಒಂದು ಪ್ರೇರಣೆಯನ್ನು ಮಾಡಿಬಿಟ್ಟಂತೆ. ಆ ಪಿಂಡಾರಕಕ್ಕೆ ಇನ್ನೊಂದು ಹೆಸರೇನು ಅಂದರೆ ಪಿಂಡೋದ್ಧಾರ ಅಂತಲೂ ಕೂಡ ಕರೀತಾರೆ. ದ್ವಾರಕೆಯ ಹತ್ತಿರದಲ್ಲೇನೆ, ಅದು ಸಮುದ್ರದಲ್ಲೇನೆ ಇರುವಂತಹದ್ದು, ಸಮುದ್ರದ ತೀರದಲ್ಲಿರುವಂತಹದ್ದು ಅಂತ ಹೇಳ್ತಾರೆ. ಅಲ್ಲಿ ಏನಾಯಿತು ಅಂದರೆ, ವಿಶ್ವಾಮಿತ್ರೋಸಿ ತಕ್ಕಣ್ವೋ ದುರ್ವಾಸ ಭೃಗುರಂಗಿರಾಹ ಕಶ್ಯಪೋ ವಾಮದೇವೋತ್ರಿ ವಸಿಷ್ಠೋ ನಾರದಾದಯ. ಅಲ್ಲಿಗೇನಾಯಿತಂತೆ, ಈ ವಿಶ್ವಾಮಿತ್ರರು, ಅಸಿತ ಅಂತ ಒಬ್ಬ ಋಷಿಗಳು, ಕಣ್ವ ಋಷಿಗಳು, ಭೃಗು ಋಷಿಗಳು, ದುರ್ವಾಸರು, ಅಂಗಿರ ಮತ್ತು ಕಶ್ಯಪ, ವಾಮದೇವ, ಅತ್ರಿ, ವಸಿಷ್ಠ ಈ ಎಲ್ಲ ಋಷಿಗಳು ಅಲ್ಲಿ ಬರ್ತಾ ಇದ್ರಂತೆ. ದೊಡ್ಡ ದೊಡ್ಡ ಋಷಿಗಳು, ಮತ್ತು ಸಾಮಾನ್ಯರಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳೇನೆ ಅಲ್ಲಿಗೆ ಬರ್ತಾ ಇದ್ರಂತ. ಅಲ್ಲಿ ಆ ಪಿಂಡಾರಕ ಕ್ಷೇತ್ರಕ್ಕೆ ಬಂದಿದ್ರು. ಅಲ್ಲಿ ಬಂದಿರುವಂಥ ಕಾಲದಲ್ಲಿ ಈ ಯಾದವರಲ್ಲಿ ಈ ಕೃಷ್ಣನ ಹೆಂಡತಿ ಜಾಂಬವತಿ ಅಂತ ಒಬ್ಬಳಿದ್ಲು. ಹಿಂದೆಲ್ಲ ಬಂದಿದೆ ಕಥೆ. ಜಾಂಬವತಿ ಅಂತಂದರೆ ಏನು, ನೀವು ತುಳಸಿ ಪೂಜೆ ಮಾಡ್ತೀರಿ, ಅಲ್ಲಿರೋದು ಜಾಂಬವತಿನೇ, ಕೃಷ್ಣನ ಹೆಂಡತಿ. ತುಳಸಿ ಅಂದರೆ ಜಾಂಬವತಿನೇ ಇನ್ನೊಂದು ರೂಪದಲ್ಲಿ ತುಳಸಿ ಆಗಿತ್ತು. ಆ ಜಾಂಬವತಿ, ಅವಳಿಗೆ ಒಬ್ಬ ಮಗ ಹುಟ್ಟಿದ್ದ. ಅವನ ಹೆಸರು ಸಾಂಬ ಅಂತ. ಆ ಸಾಂಬನಿಗೇನು ಮಾಡಿದ್ರಂತೆ, ಇಷ್ಟೂ ಜನ ಋಷಿಗಳು, ಬ್ರಹ್ಮಜ್ಞಾನಿಗಳು, ಆ ಬ್ರಹ್ಮಜ್ಞಾನಿಗಳು ಬರ್ತಾ ಇದ್ದಾಗ ಅವರಿಗೆ ನೋಡಿ ಏನೋ ಕುತೂಹಲ, ಯಾದವರಿಗೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡ್ರು, ಕುತೂಹಲ ಬಂತು, ಇವ್ರನ್ನ ಪರೀಕ್ಷೆ ಮಾಡೋಣ ಅಂತ. ಕೆಲವರಿಗೆ ಆಗ್ತಿರ್ತದೆ, ಏನೋ ಶಾಸ್ತ್ರದಲ್ಲಿ ಎಲ್ಲೋ ಒಂದು ಸಣ್ಣ ವಿಷಯ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡದ್ದನ್ನು ಯಾರಾದರೂ ಬಂದಿದ್ರು ವಿದ್ವಾಂಸರು, ಅವ್ರನ್ನ ಈ ಪ್ರಶ್ನೆ ಅವ್ರಿಗೆ ಎಲ್ಲಿ ಗೊತ್ತಿರ್ತದೆ ಅಂತ ಬೇಕು ಅಂತ ಹೋಗಿ ಕೆದಕೋದು ಮಾಡೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಏನೋ ಸುಮ್ಮನೆ ಆಚಾರ್ಯ ನಿಮ್ಗೆ ಅದು ಗೊತ್ತೇನ್ರಿ, ಇದು ಗೊತ್ತೇನ್ರಿ ಅಂತ ಕೇಳೋದು. ನಿಮಗೆ ಗೊತ್ತಿಲ್ಲ ಬಿಡು ಅಂತ ತೀರ್ಮಾನ ಮಾಡ್ಬಿಡು, ಹಿಂಗೆ ಮಾಡಿಬಿಡು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಹಾಗೆಲ್ಲ ವಿಚಿತ್ರವಾಗಿ ವರ್ತನೆ ಮಾಡೋದಿರ್ತದಲ್ಲ, ಹಾಗೆ ಇವ್ರ ಮೇಲೂ ಕೂಡ ವರ್ತನೆ ಮಾಡಬೇಕು ಅಂತ ಈ ಸಾಂಬ ಜೊತೆಗಿದ್ದ ಯಾದವರು ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರಂತೆ, ಅವನನ್ನ ಸಾಂಬನಿಗೆ ಏನು ಮಾಡಿದ್ರು, ಹೆಣ್ಣಿನ ವೇಷ ಹಾಕಿಬಿಟ್ರಂತೆ. ಹೆಣ್ಣಿನ ವೇಷ, ಸೀರೆ ಗೀರೆ ಉಡಿಸಿ ಮಾಡಿ ಹೆಣ್ಣಿನ ವೇಷ ಹಾಕಿ ಏನೇನೋ ಮಾಡಿ ಪ್ರಷ್ಟುಂ ವಿಲುಜ್ಜತಿ ಯುಷ್ಮಾನ್ ಪ್ರಪ್ರೂತಾ ಮೋಗದರ್ಶನಾಹ. ಅವನಿಗೆ ಅಷ್ಟೆಲ್ಲ ವೇಷ ಹಾಕಿ ಅದ್ರ ಜೊತೆಗೆ ಏನು ಮಾಡಿದ್ರಂತೆ, ಗರ್ಭಿಣಿಯನ್ನು ಮಾಡಿಬಿಟ್ರಂತ. ಹೊಟ್ಟೆ ಮುಂದೆ ಬಂದಿದೆ ಅನ್ನೋ ಹಾಗೆ ಗರ್ಭಿಣಿ ಮಾಡಿಬಿಟ್ರಂತೆ. ಗರ್ಭಿಣಿಯನ್ನಾಗಿ ಮಾಡಿ ಎಲ್ಲ ಯಾದವರೆಲ್ಲರೂ ಕೂಡ ಅವನನ್ನು ಕರ್ಕೊಂಡ್ಬಂದರು. ಇವನು ಹೆಣ್ಣಿನಂತೆ ನಾಚಿಕೊಂಡು ಸ್ವಲ್ಪ ದೂರ ನಿಂತಾಗ ಉಳಿದಂಥ ಯಾದವರೆಲ್ಲ ಏನು ಮಾಡಿದ್ರು, ಈ ಋಷಿಗಳು, ಬ್ರಹ್ಮಜ್ಞಾನಿಗಳು, ಆ ಬ್ರಹ್ಮಜ್ಞಾನಿಗಳಾದ ಋಷಿಗಳ ಹತ್ರಕ್ಕೆ ಬಂದ್ರಂತೆ. ಅವ್ರ ಹತ್ರಕ್ಕೆ ಬಂದು ಕೇಳಿದ್ರಂತೆ, ನೀವು ದೊಡ್ಡ ಜ್ಞಾನಿಗಳು, ನೀವೆಲ್ಲ ಅತೀತ ಅನಾಗತ ವಿಷಯಗಳನ್ನೆಲ್ಲ ನೀವು ಹೇಳುವಂಥ ಸಾಮರ್ಥ್ಯ ಇರುವವರು, ನಿಮಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಗೊತ್ತಿರ್ತದೆ, ಅದಕ್ಕೆ ಹೇಳ್ರಿ. ನಮ್ಮ ಹುಡುಗಿಗೆ ಕೇಳಬೇಕು ಅಂದ್ರೆ ಅವಳಿಗೆ ಸಂಕೋಚ ಪಾಪ, ಅದಕ್ಕೆ ನಾವೇ ನಿನ್ನ ಎದುರಿಗೆ ಬಂದಿದ್ದಿ. ಏನಿಲ್ಲ, ಅವಳು ಗರ್ಭಿಣಿಯಾಗಿದ್ದಾಳೆ, ಗರ್ಭವತಿ, ಅವಳಿಗೆ ಹುಟ್ಟುವಂಥ ಕೂಸು ಗಂಡೋ ಹೆಣ್ಣೋ ಹೇಳ್ರಿ ಅಂತ ಹಾಕಿದ್ದು. ಗಂಡಿಗೆ ಹೆಣ್ಣಿನ ವೇಷ ಹಾಕಿರೋದು, ಗರ್ಭಿಣಿ ವೇಷವನ್ನು ಬೇರೆ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿ ಅವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದು ಕೇಳಿದ್ದೇನು, ಗಂಡು ಹುಟ್ಟುತ್ತದೋ ಹೆಣ್ಣು ಹುಟ್ಟುತ್ತದೋ ಹೇಳ್ರಿ ಅಂತ ಕೇಳಿದ್ರಂತೆ. ಇಷ್ಟು ಆ ಮುನಿಗಳನ್ನು ಅವಮಾನ ಮಾಡಬೇಕು ಅಂತಂದರೆ, ನಿಮಗೇನು ಗೊತ್ತಿಲ್ಲ ಅಂತ ಬೇಕು ಅಂತ ಕೆಲವು ಬ್ರಾಹ್ಮಣರನ್ನು ಅವಮಾನ ಮಾಡಲಿಕ್ಕೆ ಅಂತಲೇ ಮಾಡ್ತಾರೆ ಇಂಥ. ಹಾಗೆ ಕೆಲವೊಂದು ಇದೆ ಜಗತ್ತಿನಲ್ಲೆಲ್ಲ ಆಗಬೇಕಾದ್ರೆ, ಗ್ರಹಾಹ ಗಾವಹ ವಿಪ್ರಾಶ್ಚ, ಇವರನ್ನೆಲ್ಲ ಅವಮಾನ ಮಾಡಲಿಕ್ಕೆ ಹೋಗಬಾರ್ದಂತೆ. ಗ್ರಹಗಳಿರ್ತವೆ, ಅವುಗಳನ್ನು ಅವಮಾನ ಮಾಡಬಾರ್ದು. ಗಾವಹ ಹಸುಗಳು, ಆಕಳಿರ್ತವಲ್ಲ, ಅವುಗಳನ್ನು ಅವಮಾನ ಮಾಡಲಿಕ್ಕೆ ಹೋಗಬಾರ್ದಂತೆ. ಆಮೇಲೆ ವಿಪ್ರಾಶ್ಚ, ವಿಪ್ರರು, ಬ್ರಾಹ್ಮಣರನ್ನು ಅವಮಾನ ಮಾಡಲಿಕ್ಕೆ ಹೋಗಬಾರ್ದಂತೆ.
ಇನ್ನು ಅಷ್ಟೇ ಅಲ್ಲ, ರಾಜರುಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಾರಲ್ಲ ಅವ್ರನ್ನ ಅವಮಾನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಂಗೇನಾದ್ರೂ ಮಾಡಿದ್ರೆ ಏನಾಗ್ತದಂತೆ, ಪೂಜಿತಾಹ ಪೂಜಯಿಷ್ಯಂತಿ ನಿರ್ದಹಂತ್ಯವಮಾನಿತಾಹ ಅಂತ. ಅವರನ್ನು ಪೂಜ್ಯ ಭಾವದಿಂದ ನೋಡಿದ್ರೆ ಅನುಗ್ರಹ ಮಾಡ್ತಾರೆ. ಏನಾದರೂ ಕೂಡ ಅವ್ರನ್ನ ಅವಮಾನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮನ್ನೆಲ್ಲ ನಿಮ್ಮ ವಂಶವೇ ಸುಟ್ಟು ಬಿಡ್ತಾರಂತೆ. ಆದ್ರಿಂದಾಗಿ ಅಂಥ ಕೆಲಸ ಮಾಡಬಾರ್ದು. ಅದನ್ನು ಇವರು ಮಾಡಲಿಕ್ಕೆ ಅಂತ ಮುಂದೋದ್ರು. ಅದಕ್ಕೆ ಇಂಥ ಅವರಿಗೇನಾಗಿತ್ತು ನಿಜವಾಗ್ಲೂ ಏನು ಅಂತಂದರೆ, ಅವ್ರಿಗೆ ಮೊದಲೇ ಗೊತ್ತಾಗಿತ್ತು ಈ ಯಾದವರಲ್ಲಿ ಅವರಲ್ಲಿ ಒಂದು ದುರಭ್ಯಾಸ ಎನ್ನುವಂಥದ್ದು ಇತ್ತಂತೆ. ಅಭ್ಯಾಸ ಏನು ಅಂತಂದರೆ ಈ ಮದ್ಯಪಾನವನ್ನು ಮಾಡುವಂಥ ಒಂದು ಚಟ ಇತ್ತಂತ ಅವರಿಗೆಲ್ಲ, ಯಾದವರಿಗೆ. ಆಗಾಗ ಸೇರಿಕೊಂಡು ಮದ್ಯಪಾನವನ್ನು ಮಾಡ್ತಿದ್ರು. ಮದ್ಯಪಾನ ಅನ್ನುವಂಥದ್ದು ನಿಷಿದ್ಧ ಯದ್ಯಪಿ. ಆದರೆ ಮದ್ಯಪಾನ ಎನ್ನುವುದು ನಿಷಿದ್ಧವಾಗಿದ್ದರೂ ಕೂಡ ಅದು ಕೆಲವೊಂದು ಮದ್ಯಪಾನ ಅಂತಿದೆ. ಕೆಲವೊಂದು ಅಂತಂದರೆ ಕೆಲವು ಹಣ್ಣಿನಿಂದ ಮಾಡಿದ ರಸ ಅಂತಿರ್ತದೆ, ಅದನ್ನು ಕೂಡ ಮದ್ಯ ಮಾಡ್ತಾರೆ. ಈ ಮದ್ಯ ಮಾಡೋದೇ ಹಾಗೆ, ದ್ರಾಕ್ಷಿ ಅವು ಇವೆಲ್ಲ ಏನು ಮಾಡ್ತಾರಲ್ಲ, ಚೆನ್ನಾಗಿ ತುಳಿದು ಮಾಡಿ ಏನೇನೋ ಮಾಡಿ ಅದರ ರಸವನ್ನೆಲ್ಲ ತೆಗೆದು ಮಾಡ್ತಾರೆ. ಕೆಲವು ಹಣ್ಣಿನಿಂದ ಮಾಡಿದಂಥ ಏನು ಮದ್ಯ ಇರುತ್ತೆ ಅದನ್ನು ಸೇವನೆ ಮಾಡಬಹುದು ಅಂತ ಶಾಸ್ತ್ರ ವಿಹಿತವಾಗಿದೆ. ಅದು ಯಾರಿಗೆ? ಬ್ರಾಹ್ಮಣರಿಗಲ್ಲ, ಮತ್ತೆ ಕ್ಷತ್ರಿಯರು ಮಾತ್ರ ಇದನ್ನು ಮಾಡಬಹುದು ಅಂತ ಅವರಿಗೆ ವಿಹಿತ. ಆದರೆ ಅದನ್ನು ಮಾಡೋದ್ರಿಂದಲೂ ಕೂಡ ಅನರ್ಥ ಆಗತ್ತೆ ಅಂತ ಮೊದಲೇ ಗೊತ್ತಾಗಿತ್ತು ಇವರಿಗೆ. ಅದಕ್ಕೆ ಬಲರಾಮ ಏನು ಮಾಡಿದ್ದ ಅಂದರೆ, ಬಲರಾಮ ಒಂದು ಬೌಂಡ್ರಿ ಹಾಕಿಕೊಟ್ಬಿಟ್ಟಿದ್ದಂತೆ ಮೊದಲೇ. ಒಂದು ಬೌಂಡ್ರಿ, ಏನು ಬೌಂಡ್ರಿ ಅಂತಂದರೆ, ನಮ್ಮ ದ್ವಾರಕಾಪಟ್ಟಣ ಇಷ್ಟು ದೂರ ಇದೆ, ಇಲ್ಲಿ ತನಕಲೂ ಕೂಡ ಇಲ್ಲಿ ವಾಸ ಮಾಡುವಂಥವರೆಲ್ಲರೂ ಕೂಡ ಯಾವ ಯಾದವರು ಕೂಡ ಮದ್ಯಪಾನವನ್ನು ಮಾಡಬಾರದು ಅಂತ ಒಂದು ಶಾಸನ ಹೊರಡಿಸ್ಬಿಟ್ಟಿದ್ದ. ಆದ್ದರಿಂದ ಯಾರೂ ಅಲ್ಲಿ ಮದ್ಯಪಾನವನ್ನು ಮಾಡ್ತಾ ಇರಲಿಲ್ಲ, ಮದ್ಯಪಾನವನ್ನು. ಹಾಗಾಗಿ ಮದ್ಯಪಾನವನ್ನು ಮಾಡದೇ ಇರುವಂಥವ್ರು ಎಲ್ಲರೂ ಕೂಡ ಮದ್ಯಪಾನ ಮಾಡದೇ ಇರುವಂಥವ್ರು. ಆದರೆ ಇವರಿಗೆ ಒಂದು ಕೃಷ್ಣನ ಒಂದು ಪ್ರೇರಣೆ ಆಯಿತು ನೋಡ್ರಿ, ಸಾಂಬನಿಗೆ ಮತ್ತು ಯಾದವರಿಗೆಲ್ಲ ಪ್ರೇರಣೆ ಆಯಿತು. ಆ ಪ್ರೇರಣೆ ಆದದ್ದು ಏನು ಮಾಡಿದ್ರು, ಎಲ್ಲ ಸೇರ್ಕೊಂಡ್ಬಿಟ್ಟು ಕೇಳಿಬಿಟ್ರು. ಕೇಳಿದ ಕೂಡಲೇ ಅವರೆಲ್ಲ ಸೇರಿಕೊಂಡು ಸಿಟ್ಟು ಬಂತವರಿಗೆ, ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದೀರಲ್ಲ ಅಂತ. ದೊಡ್ಡ ಜ್ಞಾನಿಗಳು ತಚ್ಛ್ರುತ್ವಾ ತೇತಿ ಸಂತ್ರಸ್ತ ವಿಮುಚ್ಯ ಸಹಸೋದರಂ ಸಾಂಬಸ್ಯ ತದೃಶುಸ್ತಸ್ಮಿನ್ ಮುಸಲಂ ಕಲ್ವಯಸ್ಮಯಂ. ಅದಕ್ಕೆ ಅವರು ಹೇಳಿದ್ರಂತೆ, ಇದನ್ನೆಲ್ಲ ಕೇಳಿ ಸಾಂಬನ ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟಿದ್ರು. ಅದನ್ನೆಲ್ಲ ನೋಡಿ ಹೇಳಿದ್ರಂತೆ, ಅದರಲ್ಲಿ ಈ ಗಂಡು ಹುಟ್ಟುತ್ತದೋ ಹೆಣ್ಣು ಹುಟ್ಟುತ್ತದೋ ಅಂತ ಕೇಳ್ತಿದ್ದೀರಿ, ಅವನ ಗರ್ಭದಿಂದ ಹುಟ್ಟುವಂತಹದ್ದು ಗಂಡು ಅಲ್ಲ ಹೆಣ್ಣು ಅಲ್ಲ, ಒಂದು ಕಬ್ಬಿಣದ ಒಣಿಕೆ ಹುಟ್ಟುತ್ತದೆ ಅಂತಂದ್ರು. ಕಬ್ಬಿಣದ ಒಣಿಕೆ ಹುಟ್ಟುತ್ತದೆ ಅಂತ. ಹೀಗೆ ಅಂದರೆ ಕಬ್ಬಿಣದ ಒಣಿಕೆ ಅಂತಂದರೆ ಒಣಿಕೆ ಕಟ್ಟಿಗೆ ಇದೆ, ಆದರೆ ಈ ಒಣಿಕೆ ಈಗೆಲ್ಲ ಒಣಿಕೆ ಪರಿಚಯ ಇರುವುದಿಲ್ಲ ಭಾಳ ಮಂದಿಗೆ. ಎಲ್ಲ ಮಿಕ್ಸಿ ಬಂದ ಮೇಲೆ ಹೋಗಿಬಿಟ್ಟಿರ್ತದೆ. ಅದು ಒಣಿಕೆ ಅಂತಂದರೆ ಎತ್ತರವಾಗಿರ್ತದೆ ಕೋಲು. ಆ ಕೋಲಿಗೆ ಕೆಳಗಡೆ ರೌಂಡ್ ಶೇಪ್ ಇರ್ತದೆ, ಆದರೆ ಮೇಲ್ಭಾಗದಲ್ಲಿ ಏನಾಗಿರ್ತದೆ, ಒಂದು ಕಬ್ಬಿಣದ್ದೊಂದು ಕವಚ ಹಾಕಿರ್ತಾರೆ ಮೇಲ್ಭಾಗದಲ್ಲಿ. ಅಂದರೆ ಅದು ಹಿಡಿಲಿಕ್ಕೆ ಅನುಕೂಲವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಕವಚ ಹಾಕಿರ್ತಾರೆ ಮೇಲ್ಭಾಗದಲ್ಲಿ. ಅಂತಹದ್ದು ಅದನ್ನು ಒಣಿಕೆ ಅಂತಾರೆ. ಅಂತಹ ಕಬ್ಬಿಣದ ಕವಚ ಇರುವಂತಹ ಆ ಒಣಿಕೆ ಸಹಿತ ಅಂದರೆ ಕಟ್ಟಿಗೆ ಒಣಿಕೆ ಅನ್ನುವಂಥದ್ದು ಅವನ ಗರ್ಭದಲ್ಲಿ ಹುಟ್ಟುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲ, ಕಿಂಕೃತಂ ಮಂದ ಭಾಗ್ಯೈರ್ನಃ ಕಿಂ ವದಿಷ್ಯಂತಿ ನೋ ಜನಾಃ ಇತಿ ವಿಕ್ವಲಿತಾ ಗೇಹಾನ್ ಆದಾಯ ಮುಸಲಂ ಯಯುಃ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದೇನು ಹೇಳಿದ್ರು ಅಂತಂದರೆ, ಆ ಒಣಿಕೆ ಏನು ಹುಟ್ಟುತ್ತದಲ್ಲ ಅದರಿಂದಲೇನೆ ನೀವು ಯಾದವರೆಲ್ಲರೂ ಕೂಡ ಪರಸ್ಪರ ಹೊಡೆದಾಡಿಕೊಂಡು ಸಾಯಿರಿ ಅಂತ ಶಾಪ ಹಾಕಿದ್ರಂತೆ. ನಮ್ಮನ್ನು ನೀವು ಇಷ್ಟು ಅವಮಾನ ಮಾಡಬೇಕು ಅಂತ ನಮ್ಮ ಈ ಥರ ಕೆಟ್ಟ ಭಾವನೆಯಿಂದಾಗಿ ಸಾಂಬನಿಗೆ ವೇಷ ಹಾಕಿ ಕರ್ಕೊಂಡು ಬಂದಿದ್ದೀರಲ್ಲ, ನೀವು ಈ ರೀತಿ ಹೊಡೆದಾಡಿಕೊಂಡು ಸಾಯಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಈ ಶಾಪ ವಿಪ್ರಶಾಪ. ಒಂದು ಭಗವಂತನ ವೈಶಿಷ್ಟ್ಯ ಏನು ಅಂದರೆ, ವಿಪ್ರವಾಕ್ಯೋ ಜನಾರ್ದನ ಅಂತ ಹೇಳ್ತಾರೆ. ವಿಪ್ರವಾಕ್ಯ ಅಂತಂದರೆ ಭಗವಂತ ಬ್ರಾಹ್ಮಣರ ಕೈಯಿಂದಲೇ ಶಾಪ ಕೊಡಿಸೋದು. ಯಾಕೆ ಅಂತಂದರೆ ಅವ್ರ ಮಾತು ಸತ್ಯ ಆಗ್ತದೆ ಅಂತ. ಬ್ರಾಹ್ಮಣರಲ್ಲಿ ಒಂದು ಸಾಮರ್ಥ್ಯ, ಗಾಯತ್ರಿ ಮಂತ್ರದ ಸಾಮರ್ಥ್ಯ ಇರುತ್ತದಲ್ಲ, ಆದ್ದರಿಂದ ಅವರು ಹೇಳಿದ ಮಾತುಗಳೆಲ್ಲ ಸತ್ಯ ಆಗ್ತದಂತೆ. ಅದಕ್ಕೋಸ್ಕರವಾಗಿ ಅವರಿಂದ ಈ ಶಾಪವನ್ನು ಕೊಡಿಸಿದರು. ಈ ಶಾಪವನ್ನು ಕೊಡಿಸಿದ ಕೂಡಲೇ ಅವರು ಏನಾಯ್ತಂತೆ, ಇಷ್ಟೆಲ್ಲ ಶಾಪ ಬಂತು. ಅದು ಏನಂದರೆ, ಇವರು ಅಲ್ಲಿ ಹೋದಾಗ ಕುಡಿದಿದ್ರು, ಸ್ವಲ್ಪ ಮದ್ಯಪಾನವನ್ನು ಮಾಡಿದ್ರಿ, ಇದನ್ನೆಲ್ಲ ಮಾಡಬೇಕು. ಅದು ಕೃಷ್ಣನ ಪ್ರೇರಣೆ, ಭಗವಂತನ ಪ್ರೇರಣೆ. ಆ ಪರಮಾತ್ಮನ ಮೋಹಕವಾದಂಥ ಶಕ್ತಿಯಿಂದಾಗಿ ಎಲ್ಲ ಯಾದವರು ಕೂಡ ಮದ್ಯವಸನೆಗಳಂತೆ ವರ್ತಿಸಿ ಆಮೇಲೆ ಮುಂದೆಯೂ ಕೂಡ ಮದ್ಯಪಾನವನ್ನು ಮಾಡಿಕೊಂಡೇ ಹೊಡೆದಾಡಿಕೊಳ್ತಾರೆ.
ಹೊಡೆದಾಡ್ಕೊಂಡು ಸಾಯೋದು. ಇಂಥ ಒಂದು ಅವ್ಯವಸ್ಥೆಗೆ ಗುರಿಯಾಗಿ ಎಲ್ಲರೂ ಶಾಪಗ್ರಸ್ತರಾದರು. ಶಾಪ ಬಂತು ಅಂದು ಕೂಡಲೇ ಏನು ಮಾಡಿದ್ರಂತೆ, ಅದು ಹೊಟ್ಟೆ ಒಳಗೇನು ಬಟ್ಟೆ ಇಟ್ಟುಕೊಂಡಿದ್ನೋ ಏನು ಇಟ್ಟುಕೊಂಡಿದ್ನೋ ಹೊಟ್ಟೆ ಮುಂದೆ ಬರಲಿಕ್ಕೆ ಏನಿದೆ ಅಂತ ಹೊರಗೆ ತೆಗೆದು ನೋಡ್ತಾರೆ, ಒಣಕೆ ಬಂದ್ಬಿಡುತ್ತೆ. ಬ್ರಾಹ್ಮಣರ ಶಾಪ ಒಣಕೆನೇ ಬಂತು. ಒಣಕೆ ಇಟ್ಟುಕೊಂಡಿರಲಿಲ್ಲ ಅವನು, ಆ ಹೊಟ್ಟೆಯಿಂದ ಒಣಕೆ ಬಂತಂತೆ. ಎಲ್ಲಿಂದ ಬಂತು ಏನಕ್ಕೆ ಅಂತೂ ಒಣಕೆ ಬಂತು. ಆ ಒನಕೆ ಬಂದು ಕೂಡಲೇನೆ ಅದನ್ನು ಹಿಡ್ಕೊಂಡು ಉಗ್ರಸೇನನ ಹತ್ರಕ್ಕೆ ಹೋಗ್ತಾರೆ. ಅವನೇ ರಾಜ, ಯಾದವರ ರಾಜ. ಅವನ ಹತ್ರಕ್ಕೆ ಹೋದ್ರಂತೆ. ಹೋಗಿ ಕೇಳಿದ್ರಂತೆ, ಮಂದಭಾಗ್ಯರು ನಾವು, ನಮಗೆ ಗೊತ್ತಿಲ್ಲದೇನೆ ನಾವು ಬ್ರಾಹ್ಮಣರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಿಟ್ವಿ, ಆದ್ರೆ ಈ ಒಣಿಕೆಯಿಂದಲೇ ನಮಗೆ ಸಾವು ಬರ್ತದೆ ಅಂತ ಹೇಳಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ, ದಯವಿಟ್ಟು ನೀವೇ ರಕ್ಷಣೆ ಮಾಡಬೇಕು ಅಂತ ರಾಜನ ಎದುರಿಗೆ ಹೋಗಿ ಆ ಒಣಿಕೆಯನ್ನು ಮುಂದಿಟ್ರಂತೆ. ಅದಕ್ಕೆ ಒನಿಕೆಯನ್ನು ಮುಂದಿಟ್ಟು ಕೂಡ್ಲೇನೆ ಶ್ರುತ್ವಾ ಮೋಘಂ ವಿಪ್ರಶಾಪಂ ದೃಷ್ಟ್ವಾ ಚ ಮುಸಲಂ ನೃಪ ವಿಸ್ಮಿತಾ ಭಯ ಸಂತ್ರಸ್ತ ಬಭೂವರ್ದ್ವಾರ ಕೌಕಸಃ. ಆ ಮುನಿಗಳು ಕೊಟ್ಟ ಶಾಪ ಇದನ್ನೆಲ್ಲ ಕೇಳಿ ಅಲ್ಲಿದ್ದ ಕ್ಷತ್ರಿಯರು ಯಾದವರು ಎಲ್ಲರೂ ಒಂದ್ಸರ್ತಿ ಗಡಗಡಗಡ ನಡಗಿದ್ರಂತ. ಏನ್ ಮಾಡ್ಬೇಕು, ಏನ್ ಮಾಡಿ, ಬ್ರಾಹ್ಮಣರು ಕೊಟ್ಟ ಶಾಪ ಅಂದ್ರೆ ಅಷ್ಟು ಸುಲಭ ಅಲ್ಲ, ಗೊತ್ತಾಯ್ತು ಅವರಿಗೆ ಏನ್ ಮಾಡಬೇಕು. ಎಲ್ಲ ಭಯಕ್ಕೊಳಗಾದ್ರು, ಭಯವಿಕ್ವಲರಾದ್ರಂತೆಲ್ಲರೂ ಕೂಡ ವಿಕ್ವಲರಾಗಿ. ಆಗ ರಾಜ ಹೇಳಿದಂತೆ, ಉಗ್ರಸೇನ ಹೇಳಿದಂತೆ, ತಂ ಚೂರ್ಣಯಿತ್ವ ಮುಸಲಂ ಯದುರಾಜಸ್ಸ ಆಹುಕಃ ಸಮುದ್ರ ಸಲಿಲೆ ಪ್ರಾಸ್ಯಲ್ ಲೋಹಂ ಚಾಸ್ಯಾವಶೇಷಿತಂ. ಅದಕ್ಕೇನು ಮಾಡಿದ್ರಂತೆ, ತಂ ಚೂರ್ಣಯಿತ್ವ ಮುಸಲಂ, ಆ ಮುಸಲ ಅಂದ್ರೆ ಒಣಕೆ, ಆ ಒಣಕೆಯನ್ನ ಏನ್ ಮಾಡ್ರಿ ಅಂದ್ರೆ ಪುಡಿ 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 ಮಾಡಿಬಿಡ್ರಿ ಅಂತ. ಅದು ಇರಬಾರ್ದು, ಅದರಿಂದ ಹೊಡ್ಕೊಂಡು ಸತ್ರ ಕಷ್ಟ. ಪುಡಿ ಪುಡಿ ಮಾಡಿಬಿಡ್ರಿ, ಪುಡಿ 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 ಮಾಡಿ ಆಮೇಲೆ ಏನ್ ಮಾಡ್ರಿ ಅಂದ್ರೆ ಆ ಒಣಕೆ ಪುಡಿಯನ್ನೆಲ್ಲ ತಗೊಂಡು ಹೋಗಿ ಸಮುದ್ರದೊಳಗೆ ಹಾಕ್ರಿ ಅಂತ ಹೇಳಿದ್ರು. ಸಮುದ್ರದ ನೀರಲ್ಲಿ ಹಾಕ್ರಿ. ಆಯ್ತು ಅಂತ ಅದನ್ನ ಸಮುದ್ರದ ನೀರಲ್ಲಿ ಹಾಕ್ರಿ ಅಂತ ಹೇಳಿ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಪುಡಿ 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 ಮಾಡಿದ್ರು, ತಗೊಂಡು ಹೋದ್ರು. ತಗೊಂಡು ಹೋಗಿ ಅದನ್ನು ಸಮುದ್ರದ ನೀರಲ್ಲಿ ಹಾಕಿದ್ರು. ಸಮುದ್ರದ ನೀರಲ್ಲಿ ಹಾಕಿದ್ರೆ ಇದು ನೋಡಿ, ಭಗವಂತನ ಚಿತ್ತಕ್ಕೆ ಬಂತು ಅಂದ್ರೆ ಯಾರು ಎಲ್ಲಿ ಏನ್ ಹಾಕ್ತಾರೆ ಗೊತ್ತಾಗೋದಿಲ್ಲ, ಏನೂ ಆಗ್ತದೆ. ಮುಂದೆ ಅದು ಇನ್ನೂ ಇವಾಗ ಬಂದಿಲ್ಲ, ಅಂತೂ ಇಷ್ಟು ಮಾಡಿದ್ದಾರೆ, ಮುಂದೆ ಹೊಡೆದಾಡ್ಕೊಂಡು ಸಾಯ್ತಾರೆ. ಮುಂದೆ ಹೇಗೆ ಹೊಡೆದಾಡ್ಕೊಂಡ್ರು ಅಂದ್ರೆ ಭಗವಂತನ ಸಂಕಲ್ಪಕ್ಕಿರಬೇಕಷ್ಟೇ. ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ತಂ ಪ್ರೇರಯಂತಿಹ ಅಂತ. ಯಾರನ್ನಾದರೂ ರಕ್ಷಣೆ ಮಾಡಬೇಕು ಅಂತ ಭಗವಂತನ ಮನಸ್ಸಿಗೆ ಬಂದ್ರೆ ಅವನನ್ನು ಅವನೇ ಭಗವಂತ ಪ್ರೇರಣೆ ಮಾಡ್ತಾನಂತೆ, ಅವನಿಂದ ಏನೋ ನಡೀಬೇಕು ಅಂತ. ಅದಕ್ಕೋಸ್ಕರ ಪರಮಾತ್ಮ ಪ್ರೇರಣೆ ಮಾಡಿದ. ಭಗವಂತನ ಪ್ರೇರಣೆಯಿಂದ ಎಲ್ಲ ತಗೊಂಡೋಗಿ ಸಮುದ್ರಕ್ಕೆ ಹಾಕಿದ್ರು. ಆ ಸಮುದ್ರಕ್ಕೆ ಹಾಕಿದ ಕೂಡಲೇನೆ ಪರಮಾತ್ಮ ಅದು ಏನಾಯಿತು, ಪುಡಿಗಳೆಲ್ಲ ಬಿದ್ದಿತ್ತಲ್ಲ, ಆ ಪುಡಿಗಳೆಲ್ಲವೂ ಕೂಡ ಏನಾದುವಂತೆ ಸಮುದ್ರದ ತೀರದಲ್ಲಿ, ನೀರಿನ ತೀರದಲ್ಲಿ ಅವು ಸಣ್ಣ ಸಣ್ಣ ದರ್ಬೆಗಳಾಗಿ ಬೆಳೆದುವಂತೆ, ಹುಲ್ಲಿನ ಕಡ್ಡಿಗಳಾಗಿ. ಕಡೆಗೇನಾಗುತ್ತೆ ಅಂದ್ರೆ ಇವರೆಲ್ಲರೂ ಕೂಡ ಸಮುದ್ರ ಸ್ನಾನಕ್ಕೆ ಅಂತ ಹೋಗ್ತಾರೆ. ಅದು ದ್ವಾರಕಾ ಪಟ್ಟಣದಿಂದ ಸ್ವಲ್ಪ ಹೊರಗೆ. ಯಾಕೆಂದ್ರೆ ಪರಮಾತ್ಮ ಅದನ್ನು ವ್ಯವಸ್ಥೆ ಮಾಡಿದ್ದಂತೆ. ಸಾಯೋ ಕಾಲದಲ್ಲಿದೆ ಅಲ್ವಾ, ಸಾಯುವಾಗ ಬಹಳ ಜನ ತಿಳ್ಕೊಂಡಿದ್ದಾರೆ ಮನೆಯಲ್ಲಿ ಸಾಯಬೇಕು ಅಂತ. ಮನೆಯಲ್ಲಿ ಸಾಯಬಾರದು, ಶಾಸ್ತ್ರ ಹೇಳುತ್ತದೆ. ಮನೆಯಿಂದ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸತ್ತರೆ ಬಹಳ ಪುಣ್ಯ ಅಂತೆ, ಬಹಳ ಪುಣ್ಯ. ಅದರಲ್ಲೂ ಕೂಡ ಸಮುದ್ರದ ತೀರ, ನದಿ ತೀರ, ಇಂಥ ಕಡೆಯಲ್ಲಿ ಹೋಗಿ ಸತ್ರಂತೂ ಮಹಾಪುಣ್ಯ. ಅದಕ್ಕೇನು ಮಾಡಬೇಕು ಅಂದ್ರೆ ಸಾಯೋ ಕಾಲದಲ್ಲಿ ಮನೆಯಲ್ಲೂ ಕೂಡ, ಮನೆಯಲ್ಲಿ ಸಾಯಬಾರದು ಅಂತ ಹೇಳ್ತಾರೆ, ಸ್ವಲ್ಪ ದೂರದ ತನಕ ಆದ್ರೂ ಹೋಗಬೇಕಂತೆ. ಅವರಿಗೆ ಸಾಯೋ ಸ್ಥಿತಿ ಬಂದಿದೆ ಅಂದ್ರೆ ಯಾರಿಗಾದ್ರೂ ಕೂಡ ಅವಾಗಲೂ ಏನ್ ಮಾಡಬೇಕಂತೆ, ಮನೆ ಒಳಗೆ ಸಾವು ಬರಬಾರದು ಅವರಿಗೆ. ಅದಕ್ಕೋಸ್ಕರ ಮನೆ ಹೊರಗೆ ಕರ್ಕೊಂಡ್ ಬರಬೇಕು. ಮನೆ ಹೊರಗೆ ಕರ್ಕೊಂಡ್ಬಂದು ಮನೆ ಮುಂಭಾಗದಲ್ಲಿ ಒಂದು ತುಳಸಿ ಕಟ್ಟಿ ಹಾಕಿರಬೇಕು. ತುಳಸಿ ಸನ್ನಿಧಾನ ಅಂದ್ರೆ ಸಕಲ ತೀರ್ಥಗಳ ಸನ್ನಿಧಾನ ಅಂತ ಅರ್ಥ. ಆದ್ರಿಂದ ಆ ತುಳಸಿ ಹತ್ತಿರದಲ್ಲೇನೆ ಒಂದು ಗಂಗಾ ತಾಲಿಯನ್ನು ಇಟ್ಟು ಅಲ್ಲೆಲ್ಲ ದರ್ಬೆಯನ್ನು ಹಾಸಿ ಮಾಡಿ ಅದರ ಮೇಲೆ ಮಲಗಿಸಿ ಅವನಿಗೆ ಒಳ್ಳೊಳ್ಳೆ ದೇವರ ನಾಮಗಳ ಸ್ಮರಣೆ ಮಾಡ್ತಾ ಮಾಡ್ತಾ ಅವನ ಪ್ರಾಣ ಹೋಗುವಂತೆ ಮಾಡಬೇಕಂತೆ. ಪ್ರಾಣ ಕಳಿಸಬೇಕಾದ್ರೂ ಕೂಡ ಈ ರೀತಿ ಕಳಿಸಬೇಕು ಅಂತ ನಿಯಮ. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ ಅಂದ್ರೆ ಈ ಯಾದವರೆಲ್ಲರೂ ಕೂಡ ಸಾಯ್ಬೇಕಾದ್ರೆ ಮನೆಯಲ್ಲಿ ಸಾಯಬಾರದು ಅಂತ ಅವರನ್ನ ಹೊರಗೆ ಕಳಿಸಿದ, ಪ್ರೇರಣೆ ಮಾಡಿದ. ಅದೇ ಕಾಲಕ್ಕೆ ಸರಿಯಾಗಿ ಒಂದೇನೋ ಒಂದು ಗ್ರಹಣ ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿ ಅವರೆಲ್ಲ ಸಮುದ್ರ ತೀರಕ್ಕೆ ಹೋಗುವಂತೆ ಮಾಡಿ ವ್ಯವಸ್ಥೆ ಮಾಡಿ. ಅಂದ್ರೆ ಮನೆಯಲ್ಲಿ ಸಾಯಬಾರದು ಅನ್ನೋದು ಶಾಸ್ತ್ರವಿಹಿತ. ಆದ್ರಿಂದ ಶಾಸ್ತ್ರಕ್ಕೆ ಸಮ್ಮತವಾಗಿ ಅವರು ಸಾಯಬೇಕು ಅನ್ನೋ ದೃಷ್ಟಿಯಿಂದಾಗಿ ಭಗವಂತ ಮನೆಯಿಂದ ಹೊರಗೆ ಕಳಿಸಿದ. ಅವರನ್ನು ಹೊರಗೆ ಕಳಿಸಿ ಆ ಕ್ಷೇತ್ರಕ್ಕೆ ಬಂದು ಸಮುದ್ರ ತೀರಕ್ಕೆ ಬಂದು ಆ ಏನು ಪುಡಿಗಳು ಹಾಕಿದ್ರು ಅದೊಂದು ದರ್ಬೆಗಳಾಗಿ ಒಂದೊಂದು ಆಯುಧಗಳಾಗಿ ಬೆಳೆದ್ಬಿಟ್ಟುವಂತೆ. ಕಡೆಗೆ ಇವರು ಪಾನಮತ್ತರಾಗಿ ಕುಡಿದು ಒಬ್ರಿಗೊಬ್ರು ವಿಚಿತ್ರವಾಗಿ ಏನೇನೋ ಮಾತಾಡಿಕೊಂಡು ಹೊಡೆದಾಡಿಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತಾರೆ ಯಾದವರೆಲ್ಲರೂ ಕೂಡ. ಹೀಗೆ ಯಾದವರು ಸಾಯಲಿಕ್ಕೆ
ವಿಪ್ರದ ಶಾಪ ಎನ್ನುವಂತಹದ್ದು ಕಾರಣ. ಯಾಕೆ ಇಷ್ಟೆಲ್ಲ ಮಾಡಿದ್ದು ಯಾಕೆ ಭಗವಂತ ಅಂದರೆ, ನಾನು ಹೋದ ನಂತರ ಯಾದವರು ಉಳಿದ್ರು ಅಂದರೆ ದೇವತೆಗಳಲ್ಲಿ ಕಲಿಪ್ರವೇಶವಾಗಿ ದೇವತೆಗಳಿಂದ ಅನರ್ಥ ಎನ್ನುವಂತಹದ್ದು ಜಗತ್ತಿನಲ್ಲಿ ನಡೀಬಾರದು, ಅದಕ್ಕೋಸ್ಕರ. ಇನ್ನೊಂದು, ನಾನು ಹೋಗುವಾಗ ನನ್ನ ಜೊತೆಗೆ ಬಂದರು ಅಂತ ಆದರೆ ಡೈರೆಕ್ಟ್ ವೈಕುಂಠಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ. ಹಾಗಾಗಿ ದೇವರ ಜೊತೆಗೆ ಬರಬೇಕು ಅಂತ ಇನ್ನೊಂದು ಕಾರುಣ್ಯ ಅವರ ಮೇಲೆ ಪರಮಾತ್ಮನಿಗೆ. ಅಷ್ಟೇ ಅಲ್ಲ, ಸಾಯುವಾಗಲೂ ಕೂಡ ಮನೆಯಲ್ಲಿ ಸಾಯಬಾರದು, ಹೊರಗೆ ಸಾಯಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಹೊರಗೆ ಕರ್ಕೊಂಡು ಹೋದ ಭಗವಂತ. ಅವ್ರು ಹೊಡೆದಾಡಿಕೊಂಡು ಸರ್. ಇಷ್ಟೆಲ್ಲ ಆಯ್ತಲ್ವಾ? ಇದಾದ ಮೇಲೆ ಮತ್ತೇನಾಯ್ತು ಗೊತ್ತಾ? ಆ ಇಡೀ ಒಣಕೆಯನ್ನು ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ರು. ಆ ಸಮುದ್ರಕ್ಕೆ ಏನಾಯಿತು ಅಂದರೆ, ಒಬ್ಬ ಬೇಟೆಗಾರ ಏನು ಮಾಡಿದಂತೆ, ಮೀನು ಹಿಡಿಲಿಕ್ಕೆ ಅಂತ ಒಬ್ಬ ಬೇಟೆಗಾರ ಬಂದಾಗ ಅದು ಏನಾಯಿತು ಅಂದರೆ, ಈ ಮೀನಿನ ಒಂದು ಸ್ವಭಾವ ಏನು ಅಂದರೆ, ಏನಾದರೂ ಒಂದು ನೀರಲ್ಲಿ ಏನಾದ್ರು ಬಿತ್ತು ಅಂದರೆ ಗಬಕ್ಕಂತ ಬಾಯಿ ಹಾಕಿ ನುಂಗಿಬಿಡುತ್ತೆ. ಅದು ಏನಂತ ಗೊತ್ತಾಗಲ್ವೇ, ಗಬಕ್ಕಂತ ನುಂಗುತ್ತೆ. ಹಾಗೆ ಈ ಒಣಕೆ ಇದೆಯಲ್ಲ, ಒಣಕೆಯಲ್ಲಿ ಮೇಲ್ಭಾಗದಲ್ಲಿ ಒಂದು ಕಬ್ಬಿಣ ಇತ್ತಲ್ಲ, ಅದಕ್ಕೆ ಆ ಕಬ್ಬಿಣವೂ ಕೂಡ ನೀರಿನಲ್ಲಿ ಬಿದ್ದಿತ್ತು. ಆ ನೀರಲ್ಲಿ ಬಿದ್ದಿರುವಂಥ ಕಬ್ಬಿಣ ಏನಿದೆ ಅದು ಕೂಡ ನೀರಲ್ಲಿದ್ದಾಗ ಒಂದು ಮೀನು ನುಂಗಿಬಿಡುತ್ತಾನೆ. ನುಂಗಿದಂಥ ಮೀನನ್ನು ಒಬ್ಬ ಬೇಟೆಗಾರ ಹಿಡ್ಕೊಂಬಂದ. ಅದನ್ನು ಆ ಮೀನನ್ನು ಹೆಚ್ಚಿದ ಕೂಡಲೇ ಅವನಿಗೇನಾಯಿತು, ಒಳಗಡೆ ಇದೊಂದೇನು ಆಯುಧ ಇದು ಒಂದು ಕಬ್ಬಿಣ ಕಾಣಿತು. ಅವನಿಗೇನು ಕಬ್ಬಿಣ ಸಿಕ್ಕ ಕೂಡಲೇ ಅದನ್ನ ಏನು ಮಾಡಬಲ್ಲ? ಒಬ್ಬ ಬೇಟೆಗಾರ ಅಂದರೆ ಅವನ ಯೋಚನೆ ಏನು ಬರುತ್ತೆ ಅಂದರೆ, ನಾನು ಬೇಟೆ ಆಡಬೇಕಾದ್ರೆ ಬಾಣ ಬಿಡಬೇಕಾದ್ರೆ ನನಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ವಿಚಾರ ಮಾಡಿದ. ಅವನು ವಿಚಾರ ಮಾಡಿಕೊಂಡು ಆ ಕಬ್ಬಿಣದ ತುಂಡೇನಿದೆ ಅದನ್ನು ಬಾಣದ ಮುಂಭಾಗದಲ್ಲಿ ತುದಿಯಲ್ಲಿ ಚುಚ್ಚಿ ಹೊಡಿಲಿಕ್ಕೆ ಅಂತ ಒಂದು ಆಯುಧ ಮಾಡಿಕೊಂಡ. ಅವನ ಆಯುಧವನ್ನು ಮಾಡಿಕೊಂಡು ಅದೇ ಆಯುಧವನ್ನು ಹಿಡ್ಕೊಂಡು ಬೇಟೆಯಾಡಲಿಕ್ಕೆ ಅಂತ ಬಂದಾಗ ಭಗವಂತ ಬೇಕು ಅಂತ ಮಧುವನದಲ್ಲಿ ಪರಮಾತ್ಮ ಮಲಗಿದಂತೆ ನಟನೆ ಮಾಡಿ ತನ್ನ ಪಾದದ ಹೆಬ್ಬೆರಳು ಅದು ಗಿಣಿಯ ಮುಖದಂತೆ, ಅದರ ತುಟಿಯಂತೆ ಕಾಣುವಂತೆ ತೋರಿಸಿದ. ಇದು ಯಾವುದೋ ಒಂದು ಗಿಣಿ ಇದೆ ಅಂತ ಅಂದ್ಕೊಂಡು ಒಬ್ಬ ಬೇಟೆಗಾರ ಬಾಣವನ್ನು ಬಿಟ್ಟ. ಅದೇ ಒಂದು ನೆಪ ಮಾಡಿಕೊಂಡು ಭಗವಂತನು ಕೂಡ ಯಾದವರು ಕಲಹದಿಂದ ಸಾಯಬೇಕು ಅಂತ, ಒಣಕೆಯಿಂದ ಸಾಯಬೇಕು ಅಂತ ಶಾಪ ಕೊಟ್ಟಿದ್ರಲ್ಲ, ಆ ಬ್ರಾಹ್ಮಣರ ಶಾಪವನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತನು ಕೂಡ ನಟನೆಯನ್ನು ಮಾಡಿಕೊಂಡು ಪರಂಧಾಮಕ್ಕೆ ತೆರಳಿದ ಅಂತ. ಇದಿನ್ನೂ ನಡೆದಿಲ್ಲ, ಇದು ಮುಂದೆ ನಡೆಯುತ್ತೆ ಅನ್ನುವಂಥ ಅಂಶವನ್ನು ಮೊದಲೇ ಹೇಳಿದ್ರಿ ಇದನ್ನು ಭಾಗವತದಲ್ಲಿ. ಭಾಗವತ ಅರ್ಥ ಆಗೋದೇ ಕಷ್ಟ. ಅದಕ್ಕೆ ಅಂದರೆ ಮುಂದೆ ನಡೆಯುವಂಥದ್ದನ್ನು ಮೊದಲೇ ಹೇಳಿರ್ತಾರೆ, ಅದು ಹಿಂದೆ ನಡೆದದ್ದನ್ನು ಆಮೇಲೆ ಹೇಳ್ತಾರೆ. ಹೀಗೆಲ್ಲ ಆಗ್ತಿರ್ತದೆ ಕೆಲವು ಕಡೆಗೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಶಾಪ ಬರುತ್ತೆ ಅಂತ, ಶಾಪ ಬಂದಿದೆ, ಮುಂದೆ ಇದು ನಡೆಯುತ್ತೆ ಘಟನೆ ಅಂತ ಗೊತ್ತಾಗಿತ್ತು ಇದೆಲ್ಲವೂ ಕೂಡ. ಇಷ್ಟು ಘಟನೆ ಎನ್ನುವಂಥದ್ದು ಗೊತ್ತಾದಾಗ ಆಗ ಏನಾಗುತ್ತೆ ಅಂದರೆ, ಇವನು ಕೃಷ್ಣನ ತಂದೆ ಭಗವಂತನ ತಂದೆ ವಸುದೇವ ಇದ್ನಲ್ಲ, ಆ ವಸುದೇವ ಅವನು ದ್ವಾರಕೆಯಲ್ಲೇ ವಾಸ ಮಾಡ್ತಾ ಇದ್ದ. ಕೃಷ್ಣನನ್ನು ನೋಡಬೇಕು ಅಂತ, ಯಾಕೆಂದರೆ ಕೃಷ್ಣ ಅಂದ್ರೇನೆ ಮಹಾಪ್ರೀತಿ ನಾರದ ಮಹರ್ಷಿಗಳಿಗೆ. ಆಗಾಗ್ಗೆ ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂದ್ಕೊಂಡು ಕೃಷ್ಣನ ದರ್ಶನಕ್ಕೋಸ್ಕರವಾಗಿ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದಿದ್ರಂತೆ ದ್ವಾರಕಾಪಟ್ಟಣಕ್ಕೆ. ಆ ದ್ವಾರಕೆಗೆ ಕೃಷ್ಣನನ್ನು ನೋಡಲಿಕ್ಕೆ, ಕೃಷ್ಣನ ದರ್ಶನ ಮಾಡಬೇಕು ಅಂತ ಕೋನು ರಾಜನ್ ಇಂದ್ರಿಯವಾನ್ ಮುಕುಂದ ಚರಣಾಂಬುಜಂ ನ ಭಜೇತ್ ಸರ್ವತೋ ಮೃತ್ಯು ಉಪಾಸ್ಯ ಅಮರೋತ್ತಮೈಹಿ ಅಂತ. ಅದರಿಂದ ಯಾರು ತಾನೇ ಜಗತ್ನಲ್ಲಿ ಭಗವಂತನ ಪಾದಾರವಿಂದಗಳ ಸ್ಮರಣೆ ಮಾಡೋದಿಲ್ಲ ಹೇಳಿ, ಅವನ ಸ್ಮರಣೆ ಮಾಡಲಿಲ್ಲ ಅಂತ ಆದರೆ ಮೃತ್ಯುವಿನ ಭಯ ಬರ್ತದೆ. ಆದ್ದರಿಂದ ಅವನ ಸ್ಮರಣೆ ಮಾಡಬೇಕು ಅಂತ, ಅವನ ಭಜನೆ ಮಾಡಬೇಕು ಅಂತ, ಅವನ ಭಜನೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅವನ ದರ್ಶನ ಮಾಡಬೇಕು ಅಂತ ಆಗಾಗ್ಗೆ ಬರ್ತಿದ್ರು ನಾರದರು. ಹಾಗೆ ನಾರದ ಮಹರ್ಷಿಗಳು ಬಂದಿದ್ರಂತೆ. ಆ ನಾರದ ಮಹರ್ಷಿಗಳು ಬಂದಾಗ ಅವರಿಗೆ ಸತ್ಕಾರವನ್ನು ಮಾಡಿದಂತೆ ವಸುದೇವ. ಮನೆಗೆ ಬಂದಿದ್ದೀರಿ ಅಂತ ಸತ್ಕಾರವನ್ನು ಮಾಡಿ ಅವರಿಗೆ ಹೇಳಿದಂತೆ, ಹೀಗೆ ನಮ್ಮ ಮನೆಗೆ ಬಂದಿದ್ದೀರಿ, ಸಂತೋಷ, ಕೂತ್ಕೊಳ್ಳಿ ಅಂತೆಲ್ಲ ಸತ್ಕಾರವನ್ನು ಮಾಡಿ ಅವರನ್ನು ಕೈ ಮುಗಿದು ಕೇಳಿಕೊಂಡ. ಭಗವನ್ ಭವತೋ ಯಾತ್ರಾ ಸ್ವಸ್ಥಯೇ ಸರ್ವದೇಹಿನಾಂ ಕೃಪಾಣಾನಾಂ ಯಥಾ ಪಿತ್ರೋಹೋ ಉತ್ತಮ ಶ್ಲೋಕವರ್ತ್ಮನಃ ಅಂತ. ನೀವು ನಮಗೆಲ್ಲ ದಾರಿದೀಪ ಇದ್ದಂತೆ ನೀವೆಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತೆ ಆಶೀರ್ವಾದವನ್ನು ಮಾಡ್ತೀರಿ ನೀವು ಮಹಾತ್ಮರು ನೀವು ಅಂತ ಅವರನ್ನು ಹೊಗಳಿ, ಅಹಂಕಿಲ ಪುರಾಣಂತಂ ವ್ರಜಾರ್ತೆ ಭುವಿ ಮುಕ್ತಿದಂ ಅಪೂಜಯನ್ನ ಮೋಕ್ಷಾಯ ಮೋಹಿತೋ ದೇವಮಾಯೆಯ. ಎಷ್ಟು ವಿಚಿತ್ರ ಅಂದರೆ ನಾರದರೆ, ಜಗದೊಡೆಯನಾದಂಥ ಭಗವಂತ ನನ್ನ ಮಗನಾಗಿ ಹುಟ್ಟಿದ, ಜಗದೊಡೆಯನಾದಂಥ ಪರಮಾತ್ಮ ನನ್ನ ಮಗನಾಗಿ ಹುಟ್ಟಿದಾಗ ಆ ಮಗನನ್ನು ನಾನು ಕೇಳ್ಬೋದಿತ್ತು, ನನಗೆ ಮೋಕ್ಷ ಕೊಡು, ನನ್ನನ್ನು ಉದ್ಧಾರ ಮಾಡು ಅಂತ ನಾನು ಕೇಳ್ಬೋದಿತ್ತು.
ಅವನನ್ನು ಹಾಗೆ ಆರಾಧನೆ ಮಾಡ್ಬೋದಿತ್ತು. ನೀನು ದೇವರು ಅಂತ ನಾನು ಆರಾಧನೆ ಮಾಡ್ಬೋದಿತ್ತು. ಆದರೆ ನನ್ನ ಮನೆಯಲ್ಲೇ ನನ್ನ ಮಗನಾಗಿ ಭಗವಂತ ಅವತಾರ ಮಾಡಿದಾಗಲೂ ಕೂಡ ನನಗೆ ಎಂಥ ಬುದ್ಧಿ ಬಂತು ಅಂದರೆ ಇವ್ನು ನನ್ನ ಮಗ, ಇವನು ನಾನು ಮುದ್ದು ಮಾಡಬೇಕು ಅಂತ ಅಷ್ಟೇ ಅನ್ನಿಸ್ತೇ ಹೊರತು ದೇವರು ಇವನನ್ನು ಏನಾದರೂ ವರ ಕೇಳಬೇಕು ಅನ್ನೋ ಬುದ್ಧಿನೇ ಬರಲಿಲ್ಲ ನನಗೆ. ಎಷ್ಟು ವಿಚಿತ್ರ ಇದು! ಇದೆಲ್ಲ ದೇವಮಾಯೆ ಅಂತೇಳಿ. ಅಹಂ ಕಿಲ ಪುರಾಣಂತಂ ಪ್ರಜಾರ್ತೆ ಭುವಿ ಮುಕ್ತಿದಂ ಅಪೂಜೆಯಂನ ಮೋಕ್ಷಾಯ. ಮೋಕ್ಷ ಬೇಕು ಅಂತ ಅವನನ್ನು ಪೂಜೆ ಮಾಡಲೇ ಇಲ್ಲ. ಮೋಹಿತೋ ದೇವಮಾಯೆಯ. ಇದು ದೇವಮಾಯೆಯಿಂದಾಗಿ ಮೋಹಿತನಾಗಿ ಹೋದೆ ನಾನು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಥಾ ವಿಚಿತ್ರ ವ್ಯಸನಾತ್ ಭವೇಸ್ಮಿನ್ ವಿಶ್ವತೋ ಭಯಾತ್ ಮುಚ್ಚೇ ಮಕ್ಯಂ ಜಸೈ ವಾದ್ಧ ತಥಾನ ಶಾಧಿ ಸುವ್ರತ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಸ್ವಾಮಿ, ಈ ಸಂಸಾರದಲ್ಲಿ ದುಃಖಗಳಿದ್ದಾವೆ, ಅನೇಕ ದುಃಖಗಳು. ನಾನು ನೋಡಿಬಿಟ್ಟಿದ್ದೀನಿ ಸಂಸಾರ ಅನ್ನೋದು. ಆದ್ದರಿಂದ ಈ ದುಃಖಗಳಿಂದ, ಎಲ್ಲ ರೀತಿಯಾದ ಭಯದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು. ಆ ಬಿಡುಗಡೆಯನ್ನು ಹೊಂದಬೇಕು ಅಂದರೆ ನಾವೇನು ಮಾಡಬೇಕು? ಅದಕ್ಕೆ ನನಗೆ ತತ್ವಜ್ಞಾನದ ಉಪದೇಶ ಮಾಡಿ. ಸಂಸಾರದ ಬಂಧನ ಎನ್ನುವಂತಹದ್ದು ಹೋಗಬೇಕು, ಸಂಸಾರದ ಭಯ ಎನ್ನುವುದು ಹೋಗಬೇಕು. ಇದೆಲ್ಲವನ್ನು ಕಳೆದುಕೊಂಡು ನಿಶ್ಚಲವಾದಂಥ ಬದುಕನ್ನು ಬದುಕಬೇಕು ನಾನು. ಅಂಥ ಬದುಕಬೇಕು ಅಂತಾದರೆ ನಾನು ಏನು ಮಾಡಬೇಕು? ಅದಕ್ಕೆ ನನಗೊಂದು ತತ್ವಜ್ಞಾನದ ಉಪದೇಶವನ್ನು ಮಾಡಿ ಅಂತ ಕೇಳಿದ ಕೂಡಲೇ ನಾರದ ಮಹರ್ಷಿಗಳು ಹೇಳ್ತಾರೆ, ಸಮ್ಯಗೆ ತದ್ವ್ಯವಸಿತಂ ಭವತಾ ಸಾತ್ವತರ್ಷಭ ಯತ್ ಪೃಚ್ಛಸೆ ಭಾಗವತಾನ್ ಧರ್ಮಾಂಸ್ತ್ವಂ ವಿಶ್ವಭಾವನಾನ್. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಎಂಥ ವಿಚಾರವನ್ನು ಕೇಳಿದ್ದೆ ಅಂದರೆ ದೊಡ್ಡ ಭಾಗವತ ಧರ್ಮಗಳನ್ನೇ ಕೇಳ್ತಾ ಇದ್ದೀನಿ. ಸಂಸಾರದ ಭಯ ಇರಬಾರದು ಜೀವನದಲ್ಲಿ ಅಂತಾದರೆ, ದುಃಖಗಳಿರಬಾರದು ಅಂತಾದರೆ ಅದಕ್ಕೆ ಭಾಗವತ ಧರ್ಮವನ್ನು ಕೇಳಬೇಕು. ಆ ಭಾಗವತ ಧರ್ಮದ ಬಗ್ಗೆ ಬಹಳ ಅದ್ಭುತವಾದಂಥ ಪ್ರಶ್ನೆಯನ್ನು ಮಾಡಿದ್ದೆ ನೀನು. ಅದಕ್ಕೋಸ್ಕರವಾಗಿ ಇದನ್ನು ಕೇಳೋದಿದೆಯಲ್ವಾ, ಕೇಳೋದು ಅಂದ್ರೇನು? ಬರೀ ಕೇಳೋದು ಮಾತ್ರ ಅಲ್ಲ, ಮತ್ತೇನು ಅಂತ ಹೇಳಿದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಶ್ರುತೋನು ಪಠಿತೋ ಧ್ಯಾತಃ ಆದೃತೋ ವಾನುಮೋದಿತಃ ಸದ್ಯ ಪುನಾತಿ ಸದ್ಧರ್ಮೋ ದೇವವಿಶ್ವ ದ್ರೋಹೋಪಿಹಿ ಅಂತ. ಅಂದರೆ ಇವ್ರು ಹೇಳ್ತಾರೆ ನಾರದ ಮಹರ್ಷಿಗಳು, ಶ್ರುತಃ ಜೀವನದಲ್ಲಿ ಕೇಳಬೇಕಂತೆ. ಕೇಳಬೇಕು, ಮೊದಲು ಕೇಳೋದು ಕಲಿಬೇಕು ಅಂತ ಹೇಳ್ತಾರೆ. ಕೇಳಬೇಕು, ದೇವರ ಕಥೆಯನ್ನು ಎಷ್ಟೆಷ್ಟಾಗತ್ತೆ ಅಷ್ಟನ್ನು ಸದಾ ಕಾಲದಲ್ಲಿ ಕೇಳ್ತಿರ್ಬೇಕು. ಪ್ರಹ್ಲಾದರಾಜರು ಹೇಳ್ತಾರಲ್ಲ, ಶ್ರವಣಂ ಕೀರ್ತನಂ ವಿಷ್ಣು ಅಂತ. ಶ್ರವಣ ಭಕ್ತಿ ನಿರಂತರವಾಗಿ ಕೇಳಬೇಕಂತೆ. ಎಷ್ಟು ಕೇಳಿದರೂ ಕೂಡ ಮುಗಿಯುವಂತಹದ್ದು ಅಂತ ಇಲ್ಲವೇ ಇಲ್ಲ ಜೀವನದಲ್ಲಿ. ಕೇಳಿದಷ್ಟು ಕೇಳಬೇಕು, ಕೇಳುವಂತಹದ್ದು ಮುಗಿಯೋದೇ ಇಲ್ಲ. ಅದರಲ್ಲೂ ದೇವರ ವಿಷಯದಲ್ಲಿ, ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಕೇಳಿದರೆ ಅದು ಇಷ್ಟೇ ಅಂತ ಮುಗಿದು ಬಿಡಬಹುದು. ಆದರೆ ದೇವರ ವಿಷಯದಲ್ಲಿ ಎಷ್ಟು ಕೇಳಿದರೂ ಕೇಳುವಷ್ಟಿದೆ ಅಂತೆ. ಆದ್ದರಿಂದ ಕೇಳಬೇಕು. ಕೇಳಿದರು ಅಂತಾದರೆ, ದೇವರ ಕಥೆಯನ್ನು ಕೇಳಿದರು ಅಂತಾದರೆ ಅವರಿಗೆ ಜೀವನದಲ್ಲಿ ದೇವರ ದ್ವೇಷವನ್ನು ಮತ್ತು ಜಗತ್ತಿನ ದ್ವೇಷವನ್ನು ಮಾಡಿದರೂ ಕೂಡ ದೇವರ ಕಥೆಯನ್ನು ಕಿವಿಯಿಂದ ಕೇಳಿದ್ರು ಅಂದರೆ ಸದ್ಯ ಪುನಾತಿ ಸದ್ಧರ್ಮ. ಆ ಧರ್ಮ ಇದೆಯಲ್ಲ, ಭಾಗವತ ಧರ್ಮ ಇದು ಅಂತ ಹೇಳ್ತಾರೆ, ಶ್ರವಣ ಮಾಡೋದು. ಅದರಿಂದಾಗಿ ದೇವರ ದ್ವೇಷವನ್ನು ಮಾಡಿದ್ರೂ ಕೂಡ ಶಾಸ್ತ್ರದ ಶ್ರವಣವನ್ನು ಮಾಡಿದ್ದ ಅಂತ ಆದರೆ ಅವನಿಗೆ ಪುನಾತಿ, ಅವನ ಪಾಪಗಳೆಲ್ಲ ಪರಿಹಾರ ಆಗಿ ಹೋಗುತ್ತಂತೆ. ಅಷ್ಟು ಸಾಮರ್ಥ್ಯ ಇದೆ. ಆದ್ದರಿಂದ ನೀನು ಭಾಗವತ ಧರ್ಮವನ್ನು ಕೇಳಬೇಕು ಅಂತ ಬಂದಿದ್ದಿ ವಸುದೇವ. ನಾನು ನಿನಗೆ ಹೇಳ್ತೇನೆ, ಶ್ರುತಃ ಕೇಳೋದ್ರಿಂದ ಇಷ್ಟು ಪುಣ್ಯ ಇದೆ. ಅಷ್ಟೇ ಅಲ್ಲ, ಅನುಪಠಿತಃ ಅಂತ ಹೇಳಿದರೆ ಕೇಳಿ ಆದಮೇಲೆ ಏನು ಮಾಡಬೇಕು? ಕೇಳಿ ಆದಮೇಲೆ ಅದು ಅನುಪಠಿತಃ ಹೋಗಬೇಕಂತೆ, ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಕೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳಬೇಕಂತೆ. ಅಂದರೆ ಕೇಳೋದು ಅಂದ್ರೆ ಹೇಗಿರಬೇಕು ಅಂದರೆ, ಕೇಳುವಾಗಲೇ ಹೇಳುವಷ್ಟು ಕೇಳಬೇಕು ಅಂತ ಅರ್ಥ. ಕೇಳುವಾಗ ನಮಗೆ ಅನಿಸ್ತಾ ಇರುತ್ತೆ, ಕೇಳಬೇಕಾದ್ರೆ ದೇವರ ಕಥೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ನಮಗೆ. ಹೌದಲ್ಲ, ಬಹಳ ಚೆನ್ನಾಗಿದೆ. ಆಮೇಲೆ ಮನೆಗೆ ಹೋಗ್ತೀವಿ, ಎಲ್ಲ ಮರೆತೇ ಹೋಗಿರ್ತೀವಿ. ಹೇಳೋದು ಮತ್ತೆ ಯಾರಾದರೂ ಮನೆಗೆ ಹೋದಾಗ ಯಾರೋ ಪುರಾಣ ಕೇಳಿಲ್ಲ ಅಂದರೆ, ಏನು ಇವತ್ತು ನೀವು ಮಿಸ್ ಮಾಡಿಕೊಂಡ್ರಿ, ಬರಬೇಕಿತ್ತು ಇವತ್ತು, ಬಹಳ ಅದ್ಭುತವಾಗಿತ್ತು ಪುರಾಣ, ಕೇಳಲಿಕ್ಕೆ ಬಹಳ ಚೆನ್ನಾಗಿತ್ತು. ಹೌದಾ, ಅಷ್ಟು ಚೆನ್ನಾಗಿತ್ತ? ಅವ್ರು ಏನು ಹೇಳಿದರು? ಅದು ಅವ್ರ ಬಾಯಿಲೆ ಕೇಳಬೇಕು, ನಮಗೆ ಹೇಳಿದ್ದ ಅವ್ರ ಬಾಯಿಲೆ ಕೇಳಬೇಕು ಅಂದರೆ ನಾವು ಕೇಳಿದ್ದು ಎಷ್ಟಿದೆ ಅಂತ ಹೇಳಿದರೆ ಬರೀ ಇಲ್ಲಿ ಕೇಳಿ ಇಲ್ಲಿ ಬಿಡೋದಾಗಿದೆ. ಹಾಗಾಗಬಾರ್ದು. ಅನುಮೋದಿತ ಅಂದರೆ ಕೇಳಿದ್ದನ್ನು ಹೇಳಬೇಕಂತೆ. ಹೇಳಬೇಕಾದ್ರೆ ಯಾರಾದರೂ ಒಬ್ರು ಎದುರಿಗೆ ಇರಬೇಕು. ಎದುರಿಗೆ ಯಾರು ಇಲ್ಲ ಅಂದ್ರೆ ಏನು ಮಾಡಬೇಕು ಅಂದರೆ ಅನುಮೋದಿತ ಅಂದರೆ ಅನುಪಠಿತ ಅಂತ. ಅನುಪಠಿತ ಅಂದರೆ ತಾನೇ ಪಠನ ಮಾಡಬೇಕು, ತಾನೇ ಹೇಳ್ಕೋಬೇಕಷ್ಟೆ, ತಾನೇ ಹೇಳ್ಕೊಡು. ಅದಾದ ಮೇಲೆ ಧ್ಯಾತಃ
ಧ್ಯಾತಃ ಅಂದರೆ ಮನನವನ್ನು ಮಾಡೋದು. ಮನನದ ಸ್ಥಿತಿ ಅಂದರೆ ಧ್ಯಾನದ ಸ್ಥಿತಿಗೆ ಹೋಗೋದು ಅಂತ ಅರ್ಥ. ಮನನದಿಂದ ಧ್ಯಾನಕ್ಕೆ ಹೋಗೋದು, ಅದು ಕೊನೆಗೆ ಅಲ್ಲಿಗೆ ತಲುಪುತ್ತೆ ಅಂತ. ಹಾಗಾಗಿ ತಿಳಿದದ್ದನ್ನೆಲ್ಲವನ್ನು ಕೂಡ ಒಳಗಡೆ ಏನು ಮಾಡಬೇಕು, ಧ್ಯಾನವನ್ನು ಮಾಡಬೇಕಂತೆ. ಆಮೇಲೆ ಅಷ್ಟೇ ಅಲ್ಲ, ಯಾರಾದರೂ ಹೇಳ್ತಾರೆ ಅಂತ ಆದರೆ ಅವರಿಗೆ ಆದೃತಃ ಅಂದರೆ ಆದರವನ್ನು ಮಾಡಬೇಕಂತೆ. ಆದರವನ್ನು ಮಾಡೋದ್ರಿಂದಲೂ ಏನಾಗುತ್ತೆ ಅಂತಂದರೆ ಅದರಿಂದಲೂ ಕೂಡ ನಾವು ಮಾಡಿದ ಪಾಪ ಎನ್ನುವುದು ಪರಿಹಾರ ಆಗುತ್ತೆ. ಕೆಲವರಿಗೆ ಆದರ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಆನ್ಲೈನಲ್ಲಿ ಭಾಗವತ ಪಾಠ ಮಾಡ್ತಿದ್ದಾರೆ, ಅಥವಾ ಏನೋ ಲಕ್ಷ್ಮೀ ಶೋಭಾನೆ ಪಾಠ ಇದೆ ಕೇಳ್ತಾ ಇರ್ತೀವಿ. ಇನ್ನೊಂದು ಕಡೆಯಲ್ಲಿ ಮತ್ತೊಬ್ರು ಏನು ಮಾಡಿರ್ತಾರೆ, ಅದು ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಿರ್ತಾರೆ. ಆ ಸೀರಿಯಲ್ ನೋಡ್ಬೇಕಾದ್ರೆ ಈ ಕಡೆ ಭಾಗವತದ್ದು ಪದ್ಯಗಳು ಕೇಳ್ತಾ ಇದ್ರೆ, ದೇವರ ಕಥೆ ಕೇಳಿದ್ರೆ ಹಿಂಸೆ ಆಗ್ತಿರ್ತದೆ ಅವ್ರಿಗೆ. ಅದಕ್ಕೆ ಸೌಂಡ್ ಜಾಸ್ತಿ ಮಾಡ್ತಿರ್ತಾರೆ. ಅದರಲ್ಲಿ ಆದರ ಇಲ್ಲ ಅವರಿಗೆ. ಅಂದರೆ ಕೇಳುವವರಿಗೆ ಆದರದಿಂದಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತೆ. ಆ ಅವಕಾಶವನ್ನು ಮಾಡಿಕೊಟ್ರೆ ಅದರಿಂದಲೂ ಮಹಾಪುಣ್ಯ ಇದೆ. ಸದ್ಯ ಪುನಾತಿ ಸದ್ಧರ್ಮ, ಅವನ ಪಾಪಗಳೆಲ್ಲ ಪರಿಹಾರ ಆಗತ್ತಂತೆ. ಇದು ಒಂದು. ಅನುಮೋದಿತ ಅಂತಂದ್ರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾರಾದರೂ ಕೂಡ ದೇವರ ವಿಷಯವನ್ನ ಹೇಳ್ತಿದ್ದಾರಂತೆ, ಹೋಗಿ ಬರ್ತೇನೆ, ಒಂದಷ್ಟು ಕಿವಿಗೆ ಬೀಳುತ್ತೆ, ದೇವರ ಕಥೆಯನ್ನ ಕೇಳ್ಕೊಂಡು ಬರ್ತೇನೆ ಅಂತ ಹೋಗ್ತಾರಲ್ಲ, ಹೋಗಬೇಕಾದ್ರೆ ಹೌದಾ ಒಳ್ಳೆ ಕೆಲಸ ಮಾಡ್ತಿದ್ದಿ, ಹೋಗಿ ಬಾ ಅಂತ ಹೇಳ್ಬೇಕಂತೆ. ಅನುಮೋದನೆ ಕೊಡಬೇಕು. ಅದು ಬಿಟ್ಟು ಅಯ್ಯೋ ನೀನು ಓದಿ ಅಂದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಸುಮ್ಮನೆ ಬೇರೆ ಕೆಲಸ ಇಲ್ಲೇನು, ಆ ಪುರಾಣ ಇದ್ದಿದ್ದೆ ಅವೆಲ್ಲವೂ ಕೂಡ ಸುಮ್ಮನೆ ಬಿದ್ದಿರು ಅಂತ ಬೈಯೋದು, ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂದರೆ ಪಾಪ, ಅದು ಮಹಾಪಾಪ. ಅದಕ್ಕೋಸ್ಕರವಾಗಿ ಅದಕ್ಕೆ ಅನುಮೋದನೆ ಕೊಡಬೇಕಂತೆ. ಅದಕ್ಕೂ ಕೂಡ ಪುಣ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೂ ಪುಣ್ಯ ಇದೆ. ಅದಕ್ಕೂ ಅಂದರೆ ಎಷ್ಟು ಪುಣ್ಯ ಅಂದರೆ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗುತ್ತಂತೆ. ದೇವರ ಕಥೆಯನ್ನ ಕೇಳಲಿಕ್ಕೆ ಇನ್ನೊಬ್ಬರು ಹೋಗಬೇಕಾದ್ರೆ ಅವರಿಗೆ ಅನುಕೂಲ ಮಾಡಿಕೊಟ್ಟು, ನೀನೇನು ದೇವರ ಕಥೆ ಕೇಳ್ತಿದ್ದೀರಿ, ಈ ಕೆಲಸ ನಾ ಮಾಡ್ತೀನಿ, ಪರವಾಗಿಲ್ಲ ನೀನು ಹೋಗು ಅಂತ ಕಳಿಸಿಕೊಟ್ರೆ ಕೂಡ ಅದಕ್ಕೂ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೀನು ದೇವರ ಕಥೆಯನ್ನು ಕೇಳಬೇಕು, ನಾನು ಸಂಸಾರದಿಂದಾಗಿ ಪಾರಾಗಬೇಕು, ದುಃಖದಿಂದ ದೂರ ಹೋಗಬೇಕು, ಭಯದಿಂದ ದೂರ ಹೋಗಬೇಕು ಅಂತ ದೇವರ ತತ್ವಜ್ಞಾನವನ್ನು ಪಡೀಬೇಕು ಅನ್ನೋದಕ್ಕೋಸ್ಕರ ನನ್ನ ಬಳಿಗೆ ಬಂದಿದ್ದೀಯಲ್ಲ, ದೊಡ್ಡ ಕೆಲಸ ಮಾಡಿದ್ದೆ ನೀನು, ನಿನಗೆ ನಾನು ಹೇಳ್ತೇನೆ ಅಂತ. ನಾನು ನಿನಗೆ ಆ ದೇವರ ಕಥೆಯನ್ನು ಹೇಳ್ತೇನೆ. ಆದರೆ ದೇವರ ಕಥೆಯನ್ನು ಹೇಳ್ತೀನಿ ಅನ್ನಬೇಕಾದ್ರೆ ನಾನೇ ಹೇಳ್ತೀನಿ ಎಂದಿಲ್ಲ ಅವರು ನಾರದರು. ಮತ್ತೇನು ಅಂತಂದ್ರೆ ಆರ್ಷಭಾಣಾಂಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ ಅಂತ ಹೇಳ್ತಾರೆ. ಇದು ನಾನು ಹೇಳಿದ್ದಲ್ಲ. ಮತ್ತೇನು ಅಂದ್ರೆ ಆರ್ಷಭಾಣಾಂಚ ಸಂವಾದ. ಆರ್ಷಭ ಅಂತಂದ್ರೆ ಋಷಭದೇವನ ಮಕ್ಕಳು ಅಂತ ಅರ್ಥ. ಋಷಭನ ಮಕ್ಕಳು ಆರ್ಷಭರು ಅಂತ ಹೇಳ್ತಾರೆ. ಋಷಭನ ಚರಿತ್ರೆ ಎನ್ನುವಂತಹದ್ದು ಹಿಂದೆನೇ ಬಂದಿದೆ, ನಮಗೆ 5ನೇ ಸ್ಕಂದದಲ್ಲಿ ಬಂದಿದೆ. ಹಾಗಾಗಿ ಆ ಋಷಭನಾಮಕ ಪರಮಾತ್ಮನಿಗೆ ಒಟ್ಟು 100 ಜನ ಮಕ್ಕಳು ಋಷಭನಿಗೆ. ಆ 100 ಜನ ಮಕ್ಕಳೇನಿದ್ದಾರಲ್ಲ, ಆ 100 ಜನ ಮಕ್ಕಳು ಅದರಲ್ಲಿ ಏನಾಯಿತು, ಅಷ್ಟೂ ಜನರು ಅಲ್ಲ, ಅದರಲ್ಲಿ ಕೆಲವರಿದ್ದಾರೆ. ಕೆಲವರು ಮಾತ್ರ ಈ ತತ್ವಜ್ಞಾನದ ಸಂವಾದವನ್ನು ಮಾಡಿದ್ದಾರೆ. ಅದು ಯಾರು ಅಂತಂದ್ರೆ ವಿದೇಹ ಪಟ್ಟಣದ ರಾಜ. ವಿದೇಹ ಪಟ್ಟಣಕ್ಕೆ ಒಬ್ಬ ನಿಮಿ ಅಂತ ಆ ಕಾಲದಲ್ಲಿ ಒಬ್ಬ ರಾಜ ಇದ್ದ, ನಿಮಿರಾಜ ಅಂತ. ಆ ನಿಮಿರಾಜ ಒಂದು ಹೋಮವನ್ನು ಮಾಡ್ತಾ ಇದ್ದಂತೆ, ಯಜ್ಞವನ್ನ ಮಾಡುವಾಗ ಅವನಿಗೆ ವಿದೇಹ ಅಂತಲೂ ಇನ್ನೊಂದು ಹೆಸರು, ವಿದೇಹ ರಾಜ ಅಂತ. ಆದ್ರಿಂದ ನಿಮಿರಾಜ, ವಿದೇಹ ರಾಜ, ಅವನು ಹೋಮವನ್ನ ಮಾಡುವಾಗ ಅಲ್ಲಿಗೆ ಈ ಆರ್ಷಭರು ಹೋದ್ರಂತೆ. ಆರ್ಷಭರು ಅಂದ್ರೆ 9 ಜನ ಋಷಭನಾಮಕ ಪರಮಾತ್ಮನ ಮಕ್ಕಳು, ಅವರು ಹೋದ್ರು ಅಂತ ಹೇಳಿದ್ರು. ಅದರಲ್ಲಿ ಉಳಿದವರೆಲ್ಲ ಏನಾದ್ರು ಅಂತ ಕೇಳಿದ್ರೆ ಅದರಲ್ಲಿ ಒಟ್ಟು 100 ಜನರಲ್ಲಿ ಮೊದಲನೇ ಮಗ ಏನಿದ್ದಾನೆ ಭರತ ಚಕ್ರವರ್ತಿ, ಅವನು ದೇಶವನ್ನ ಆಡಿ ಆದ್ಮೇಲೆ ಅವನೇ, ನಿಮಗೆಲ್ಲ ಕಥೆ ಗೊತ್ತಿದೆ, ಅವನು ಕಾಡಿಗೆ ಹೋಗಿ ಜಿಂಕೆ ಜೊತೆಗಿದ್ದ, ಜಡಭರತನಾದ, ಅವನು ಕೊನೆಗೆ ಹೋದ ಅಂತ. ಇದು ಅವನ ಕಥೆ ಆಯ್ತು. ಇನ್ನು ಉಳಿದವರು ಎಷ್ಟು, 99 ಜನ ಉಳಿದ್ರು. ಆ 99 ಜನರಲ್ಲಿ ಏನಾಯಿತು ಅಂದ್ರೆ ತೇಷಾನ್ನವ ನವದ್ವೀಪ ಪತಯೋಸ್ಯ ಸಮಂತತಃ ಅಂತ, ಕರ್ಮತಂತ್ರ ಪ್ರಣೇತಾರಃ ಏಕಾಶೀತಿರ್ದ್ವಿಜಾತಯ ಅಂತ. ಅದರಲ್ಲಿ ಏನಾಯ್ತಂತೆ, ಇನ್ನು 9 ಜನ ಏನಿದ್ದಾರಲ್ಲ, 9 ಜನರೇನಾದಂತೆ ಅದರಲ್ಲಿ ಅವರೆಲ್ಲ ಸೇರಿಕೊಂಡು ಈ 9 ದ್ವೀಪಗಳಿದ್ದಾರೆ. 9 ದ್ವೀಪಗಳು ಅಂದ್ರೆ ನಿಮಗೆ ನಿಜವಾಗ್ಲೂ ಸಿಗೋದು ಸಪ್ತದ್ವೀಪ, 7 ದ್ವೀಪಗಳು ಸಿಗ್ತವೆ. ಆದರೆ ಈ ಜಂಬೂ ದ್ವೀಪ ಏನಿದೆಯಲ್ಲ, ಜಂಬೂ ದ್ವೀಪದ ಒಳಗೇನೆ ಉಪದ್ವೀಪಗಳು ಅಂತಿದ್ದಾರೆ. ಆ ಉಪದ್ವೀಪಗಳೆಲ್ಲವನ್ನು ಕೂಡ ತಯಾರು ಮಾಡಿದವರು ಯಾರು ಅಂದ್ರೆ ಈ ಸಗರ ಅಂತ ಒಬ್ಬ ರಾಜ, 9ನೇ ಸ್ಕಂದದಲ್ಲಿ ಬಂತವನ ಕಥೆ. ಆ ಸಗರ ರಾಜನ ಮಕ್ಕಳು ಯಜ್ಞದ ಏನು ಕುದುರೆ ಇತ್ತು, ಆ ಕುದುರೆಯನ್ನು ಹುಡುಕೊಂಡು ಹೋದಾಗ ಭೂಮಿಯನ್ನು ಅಗದ್ರು. ಅಲ್ಲಿ ಭೂಮಿಯನ್ನು ಅಗಿತಾ ಇದ್ದಂತೆ ಅಲ್ಲಲ್ಲೇ ಒಂದೊಂದು ಸಮುದ್ರಗಳಾಯಿತು. ಆ ಸಮುದ್ರಗಳಾಗ್ತಾ ಇದ್ದಂತೆ ಸಮುದ್ರದ ಮಧ್ಯದಲ್ಲಿ ಒಂದೊಂದು ದ್ವೀಪ ಹುಟ್ಟಿತು. ಯಾವುದು ನೀರಿನ ಮಧ್ಯದಲ್ಲಿ ಇರುತ್ತೋ ಅದು ದ್ವೀಪ ಅಂತ.
ಹಾಗಾಗಿ ಒಂದೊಂದು ದ್ವೀಪ ಹುಟ್ಟಿತ್ತು. ಹಾಗೆ ಹುಟ್ಟಿದಂಥ ದ್ವೀಪಗಳು ಎಷ್ಟು ಅಂದರೆ 8 ದ್ವೀಪಗಳು ಹುಟ್ಟಿತ್ತು ಅಂತ ಹೇಳ್ತಾರೆ. 8 ದ್ವೀಪಗಳು ಕೂಡ ಅದು ಏನು ಅಂದರೆ ಜಂಬೂ ದ್ವೀಪದ ಸುತ್ತಲೂ ಇರುವಂಥದ್ದು 8 ದ್ವೀಪ. ಸ್ವರ್ಣಪ್ರಸ್ಥ ದ್ವೀಪ, ಆಮೇಲೆ ಚಂದ್ರಶುಕ್ಲ ದ್ವೀಪ, ಆವರ್ತನ ದ್ವೀಪ, ರಮಣಕ ದ್ವೀಪ, ಮಂದಹಾರ ದ್ವೀಪ, ಪಾಂಚಜನ್ಯ ದ್ವೀಪ, ಸಿಂಹಳ ದ್ವೀಪ, ಲಂಕಾ ದ್ವೀಪ ಅಂದರೆ ಲಂಕಾಪಟ್ಟಣ ಅಂತ ಹೇಳ್ತೀವಲ್ಲ ನಾವೀಗ, ಲಂಕೆ ಅದು ಒಂದು ದ್ವೀಪ. ಅದು ಸಮುದ್ರದ ಮಧ್ಯದಲ್ಲೇ ಇರುವಂಥದ್ದು. ಹಾಗಾಗಿ ಅದೊಂದು ದ್ವೀಪ. ಇನ್ನೊಂದು ನಮ್ಮದು ಸೇರಿದರೆ ಜಂಬೂ ದ್ವೀಪ. ಇಷ್ಟು ಈ 9 ದ್ವೀಪಗಳಿಗೂ ಕೂಡ ಅಧಿಪತಿಗಳಾದ್ರಂತೆ. 9 ಜನ 9 ದ್ವೀಪಗಳಿಗೆ ಅಧಿಪತಿಗಳಾದರು. ಹಾಗಾದರೆ ಇನ್ನು ಉಳಿದವರು ಎಷ್ಟು ಅಂತ ಹೇಳಿದರೆ ಈಗ 10 ಜನ ಹೋಯಿತು. ಒಂದು ಭರತ ಚಕ್ರವರ್ತಿ ಆದ. 9 ಜನ 9 ದ್ವೀಪಗಳಿಗೆ ಅಧಿಪತಿಗಳಾದರು. ಆಮೇಲೆ ಉಳಿದವರು ಎಷ್ಟು ಅಂದರೆ 90 ಜನ ಉಳಿದರು. ಆ 90 ಜನರಲ್ಲಿ 81 ಜನ ಇದ್ದಾರಲ್ಲ, ಆ 81 ಜನರು ಕೂಡ ಕರ್ಮತಂತ್ರ ಪ್ರಣೇತಾರ ಏಕಾಶೀತೆ ದ್ವಿಜಾತಯ ಅಂತ. ಕರ್ಮತಂತ್ರ ಪ್ರಣೇತ ಅವರೆಲ್ಲ ಕರ್ಮತಂತ್ರ ಪ್ರವೀಣರಾಗಿಬಿಟ್ರಂತೆ. ಅಂದರೆ ಕರ್ಮತಂತ್ರ ಪ್ರವೀಣರು ಅಂತಂದರೆ ತಪಸ್ಸನ್ನು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದ್ರಂತೆ ಅವರೆಲ್ಲರೂ ಕೂಡ. ಅದೇನು ಹಿಂದೆ ಎಲ್ಲ ಆಗಬೇಕಾದ್ರೆ ಕ್ಷತ್ರಿಯರಿಗೆಲ್ಲ ಈ ನಿಯಮಗಳಿತ್ತು. ಅಂದರೆ ಕ್ಷತ್ರಿಯರಾದವಂಥ ವ್ಯಕ್ತಿ ಅವನು ಹುಟ್ಟುವಾಗ ಕ್ಷತ್ರಿಯನಾಗಿದ್ದರೂ ಕೂಡ ಬ್ರಾಹ್ಮಣನಾಗಬೇಕು ಅಂದರೆ ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ಪಡಿಬಹುದು ಅಂತ. ಯಾಕೆ ತ್ರೇತಾಯುಗದಲ್ಲಿ ನಮಗೆ ವಿಶ್ವಾಮಿತ್ರರೇ ಕಾಣಿಸ್ತಾರೆ. ವಿಶ್ವಾಮಿತ್ರರು ಹುಟ್ಟುವಾಗ ವಿಶ್ವರಥ ಅನ್ನುವಂತಹ ಕ್ಷತ್ರಿಯರು, ರಾಜನಾಗಿದ್ದರೂ ಕೂಡ ವಸಿಷ್ಠರನ್ನು ನೋಡಿದ ಮೇಲೆ ಈ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ, ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ, ಬ್ರಹ್ಮತೇಜಸ್ಸೇ ಬೇಕು ಅಂತ ತಪಸ್ಸನ್ನು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದಂಥವ್ರು. ಹಾಗೆ ಈ 81 ಜನರು ಕೂಡ ಏನಿದ್ದಾರೆ ಅವರು ಕೂಡ ಬ್ರಾಹ್ಮಣ್ಯವನ್ನು ಪಡೆದಂತೆ. ತಪಸ್ಸಿನಿಂದ ಬ್ರಾಹ್ಮಣರಾಗಿ ಹೋದರು. ಅವರೆಲ್ಲರೂ ಕೂಡ ಮಂತ್ರದ್ರಷ್ಟಾರರಾದರು ಅಂತ ಹೇಳ್ತಾರೆ. ಇದಾದ ಮೇಲೆ ಕೊನೆ ಉಳಿದದ್ದು ಎಷ್ಟು ಅಂದರೆ ಇನ್ನು 9 ಜನ ಉಳಿದು. 9 ಜನ ಯಾಕೆ ಅಂದರೆ 9 ಜನ ಒಂದೊಂದು ದ್ವೀಪಗಳಿಗೆ ಅಧಿಪತಿಗಳು. ಭರತ ಚಕ್ರವರ್ತಿಯಾಗಿ ಹೋದ. ಇನ್ನು 81 ಜನ ಬ್ರಾಹ್ಮಣ್ಯವನ್ನು ಪಡೆದರು. ಅಲ್ಲಿಗೆ ಎಷ್ಟಾಯಿತು ಅಂತ ಹೇಳಿದರೆ 91 ಜನರ ಕಥೆ ಮುಗೀತು. ಇನ್ನು ಉಳಿದದ್ದು ಎಷ್ಟು ಅಂದರೆ 9 ಜನ ಮಾತ್ರ. ಆ 9 ಜನರು ಏನಾದರು ಅಂತ ಕೇಳಿದರೆ ಅವರೇನೆ ಮಹಾಜ್ಞಾನಿಗಳಾದರು ಅಂತ ಹೇಳ್ತಾರೆ. ಮಹಾಜ್ಞಾನಿಗಳು ಇವರೆಲ್ಲರಿಗೂ ಕೂಡ ಈ 100 ಜನರಿಗೂ ಕೂಡ ಹೆಸರೇನು ಅಂದರೆ ಜಾಯಂತೇಯರು ಅಂತ ಹೆಸರು ಇವರಿಗೆ. ಜಾಯಂತೇಯರು ಯಾಕೆ ಅಂದರೆ ಋಷಭನಾಮಕ ಪರಮಾತ್ಮನ ಹೆಂಡತಿ ಯಾರು ಅಂದರೆ ಜಯಂತೀ ದೇವಿ. ಜಯಂತೀ ದೇವಿಯ ಮಕ್ಕಳಾದ್ರಿಂದ ಇವರಿಗೆಲ್ಲ ಜಾಯಂತೇಯರು ಅಂತ ಹೆಸರು. ವಿನತಾದೇವಿಯ ಮಗನಿಗೆ ವೈನತೇಯ ಅಂತ ಹೆಸರು. ಹಾಗೆ ಜಯಂತಿಯ ಮಕ್ಕಳಿಗೆ ಜಾಯಂತೇಯ ಅಂತ ವ್ಯಾಕರಣದಿಂದ ಆಗುವಂಥದ್ದು. ಹಾಗೆ ಆ ಜಾಯಂತೇಯರಲ್ಲಿ ಇಷ್ಟು ಜನ 91 ಜನ ಒಂದೊಂದು ಸ್ಥಿತಿಗೆ ಹೋದರೆ ಇನ್ನು 9 ಜನ ಇದ್ದಾರಲ್ಲ ಅತ್ಯದ್ಭುತವಾದಂಥ ದೊಡ್ಡ ಜ್ಞಾನಿಗಳಾಗಿ ಬಿಟ್ರು ಅಂತ ಹೇಳ್ತಾರೆ. ನವಾಭವನ್ ಮಹಾಭಾಗ ಮುನಯೋಕ್ಯೂರ್ಧ್ವಮಂತಿನಃ ಶ್ರಮಣ ವಾತರಶನ ಆತ್ಮವಿದ್ಯಾ ವಿಶಾರದಾ. ಇವರಿದ್ದಾರಲ್ಲ, ಏನು ವಿಚಿತ್ರ ಅಂತಂದ್ರೆ ಒಬ್ಬೊಬ್ಬರು ಕೂಡ ನವಾಭವನ್ ಮಹಾಭಾಗ 9 ಜನರು ಕೂಡ ಮಹಾ ಅದ್ಭುತ ಜ್ಞಾನಿಗಳಾದರು ಅಂತ. ಅದ್ಭುತ ಜ್ಞಾನಿಗಳು ಅಷ್ಟೇ ಅಲ್ಲ, ಊರ್ಧ್ವಮಂತಿನಃ ಅಂತ ಊರ್ಧ್ವರೇತಸ್ಕರಾದರಂತೆ. ಯಾವುದನ್ನು ಕೂಡ ಸುಮ್ಮನೆ ನೆಲದಲ್ಲಿ ಏನನ್ನು ಹಾಕಿ ಅವರ ಒಳಗೆ ಇರುವಂಥ ಯಾವುದನ್ನು ಕೂಡ ಹೊರಗೆ ನೆಲಕ್ಕೆ ಹಾಕೋದು ಅಂತ ಇಲ್ಲವೇ ಇಲ್ಲ. ಎಲ್ಲವನ್ನೂ ಕೂಡ ಊರ್ಧ್ವರೇತಸ್ಕರು ಮೇಲ್ಭಾಗಕ್ಕೆ ಕಳಿಸುವಂಥ ವ್ಯಕ್ತಿತ್ವ ಅವರದ್ದು. ಅಂತಹ ಜ್ಞಾನಿಗಳಾದ್ರಂತೆ, ದೊಡ್ಡ ಜ್ಞಾನಿಗಳು ಅವರು. ಶ್ರವಣಾಹ ಯಾವಾಗಲೂ ಕೂಡ ವೇದಾಂತ ಶಾಸ್ತ್ರಗಳನ್ನು ಶ್ರವಣ ಮಾಡತಕ್ಕಂಥವರು. ಜೊತೆಗೆ ಇನ್ನೊಂದೇನು ಅಂದರೆ ವಾತರಶನಾಹ ಅಂತ ಹೇಳ್ತಾರೆ. ವಾತರಶನಾಹ ಅಂದರೆ ಅವರು ಬರೀ ಗಾಳಿಯನ್ನೇ ತಿಂದು ಬದುಕುವವರಂತೆ. ಗಾಳಿಯನ್ನೇ ತಿಂದು ಬದುಕುವರು. ಮತ್ತು ಅವ್ರು ಇನ್ನೊಂದು ವಿಶೇಷ ಏನು ಅಂತಂದರೆ ಅವರೆಲ್ಲ ಆತ್ಮವಿದ್ಯಾ ವಿಶಾರದ. ಆತ್ಮವಿದ್ಯೆಯನ್ನು ಪರಮಾತ್ಮನ ತತ್ವಜ್ಞಾನವನ್ನು ಪಡೆದವರು ಯಾವಾಗ ನೋಡಲಿ ಮೈ ಮೇಲೆ ಬಟ್ಟೆ ಇಲ್ಲದಂತೆ ಓಡಾಡ್ತಿದ್ರಂತೆ. ಮೈ ಮೇಲೆ ಬಟ್ಟೆ ಇಲ್ಲದಂತೆ. ಅದರಿಂದ ಅವರನ್ನೇ ಅನುಸರಿಸಿಕೊಂಡು ಜೈನ ಮತ ಎನ್ನುವುದು ಬಹಳ ವಿಸ್ತಾರವಾಗಿ ಬೆಳೀತು. ಜೈನರಲ್ಲಿ ಈ ಮುಂದೆ ಅವ್ರ ಹೆಸರು ಹೇಳುತ್ತಾರೆ. ಆ ಹೆಸರನ್ನು ಇಟ್ಟುಕೊಳ್ಳೋರು ಜಾಸ್ತಿ ಆ ಜೈನರಲ್ಲಿ, ಜೈನ ಸನ್ಯಾಸಿಗಳಲ್ಲಿ. ಅವರನ್ನು ನೋಡಿಕೊಂಡೇನೆ ಈ ಏನು ಜೈನ ಸನ್ಯಾಸಿಗಳೆಲ್ಲರೂ ಕೂಡ ಇದೇ ನಿಜವಾದ ಜೀವನ ಅಂತ ಅಂದ್ಕೊಂಡು ಅವರು ಬಟ್ಟೆ ಹಾಕ್ಕೊಳ್ಳದೆ ಓಡಾಡುವಂಥ ಒಂದು ಪದ್ಧತಿ ಅವರಲ್ಲಿ ಬಂದೋದು. ಇವರು ಹಾಗಿದ್ದರು. ಇವ್ರು ಹಾಗಿದ್ದದ್ದು ಯಾಕೆ ಅಂತಂದರೆ ಇವರು ದೊಡ್ಡ ವೈರಾಗ್ಯಶಾಲಿಗಳು. ಯಾವುದು ಬೇಕು ಅಂತ ಇರಲಿಲ್ಲ ಅವರಿಗೆ. ಅವಧೂತರು ಅಂತ ಹೇಳ್ತಾರಲ್ಲ, ಅವಧೂತರು ಎಲ್ಲವನ್ನು ಝಾಡಿಸಿಕೊಂಡು ಹೋದವರು ಅಂತ. ಯಾವ ಜಂಜಾಟವೂ ಕೂಡ ಇಲ್ಲ ಇವರಿಗೆ. ಅಂಥ ಮಹಾತ್ಮರು ಯಾರವರು ಅಂದರೆ ಅವ್ರ ಹೆಸರನ್ನೇ ಹೇಳ್ತಾರೆ, ಒಬ್ಬೊಬ್ಬರ ಹೆಸರನ್ನು. ಕವಿರ್ ಹರಿರ್ ಅಂತರಿಕ್ಷ
ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ದ್ರುಮಿಲಃ ಚಮಸಕ್ಕರಭಾಜನಃ. ಇವರು ಹೇಳಿದ ವಿಷಯಗಳೇನಿದೆ, ಈ 9 ಜನರು ಕೂಡ ನಿಮಿರಾಜನ ಮನೆಗೆ ಹೋಗ್ತಾರೆ. ಆಗ ನಿಮಿರಾಜ ಅವನೊಂದಷ್ಟು ನನಗೆ ತತ್ವಜ್ಞಾನವನ್ನು ಬೋಧನೆ ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಇವರೆಲ್ಲರೂ ಉಪದೇಶ ಮಾಡ್ತಾರೆ. ಅವರು ಉಪದೇಶ ಏನು ಮಾಡಿದ್ದಾರಲ್ಲ ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ನಾರದ ಮಹರ್ಷಿಗಳು ವಸುದೇವನಿಗೆ ಹೇಳಿದ್ರು. ಅಂದ್ರೆ ಯಾವತ್ತೂ ಕೂಡ ಕೆಲವರು ಏನ್ ಮಾಡ್ತಿರ್ತಾರೆ, ಏನೋ ಒಂದು ಒಳ್ಳೆ ವಿಷಯ ಸಿಕ್ಕಿದೆ ಅಂದ್ರೆ ತಾವು ಹೇಳ್ತಿರ್ತಾರೆ ಇದೆಲ್ಲ ನಾನೇ ಹೇಳಿದ್ದು ಅಂದು ಬಿಡ್ತಾರೆ, ಕ್ರೆಡಿಟ್ ನನಗೆ ಇರಲಿ ಅಂತ. ಹಂಗಲ್ಲ, ಯಾವುದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವ. ಜಗತ್ನಲ್ಲಿ ಏನು ಹೇಳಲಿಕ್ಕೆ ಹೋದ್ರು ಪರಮಾತ್ಮ ಕೊಟ್ಟದ್ದನ್ನೇ ಹೇಳ್ಬೇಕು ನೀವು ಅಷ್ಟೇ. ನಿಮಗೆ ಒಂದು ಸೇಬು ಹಣ್ಣು ಅನ್ನುವಂಥದ್ದು ಒಂದು ದೇವರು ಕೊಡ್ಲಿಲ್ಲ ಅಂತ ಆಗಿದ್ರೆ, ಅಕಸ್ಮಾತ್ ಮೇಲಿರುವ ಹಣ್ಣು ಕೆಳಗೆ ಬೀಳುತ್ತೆ ಅಂತ ಕೆಳಗೆ ಬೀಳಿಸ್ತೇ ಇಲ್ಲ ಅಂತ ಆಗಿದ್ರೆ ಆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗ್ತಿದೆ ನಿಮಗೆ? ದೇವರು ಕೊಟ್ಟದ್ದನ್ನ ನಾವು ಹೇಳೋದಷ್ಟೇ. ಅವನು ಮೊದಲೇ ಕೊಟ್ಬಿಟ್ಟಿರ್ತಾನೆ, ಎಲ್ಲವನ್ನೂ ಹೇಳಿಟ್ಬಿಟ್ಟಿರ್ತಾನೆ ದೇವರು. ಅದನ್ನ ಸುಮ್ಮನೆ ನಾವು ಕಂಡುಕೊಂಡ್ವಿ ಅಂತ ಅಷ್ಟೇ, ನಮಗೆ ಹೆಸರು ಪಡ್ಕೊಳ್ತೀವಿ. ನಮ್ದೇನೂ ಇಲ್ಲವೇ ಇಲ್ಲ, ಎಲ್ಲ ವ್ಯಾಸೋಚ್ಚಿಷ್ಟ ದೇವರು. ಹಾಗಾಗಿ ಭಗವಂತ ಕೊಟ್ಟದ್ದು ಅಂತ ಅದನ್ನ ಇವರು ನಾರದ ಮಹರ್ಷಿಗಳು ಇದು ಹಿಂದಿನಿಂದ ಬಂದಂತ ತತ್ವಜ್ಞಾನ ಅದನ್ನ ನಾನು ನಿನಗೆ ಹೇಳ್ತೀನಿ, ನನ್ನ ಸ್ವಂತಿಕೆ ಇಲ್ಲ ಇದರಲ್ಲಿ ಅಂತ ಅದನ್ನು ಬಹಳ ವಿನಮ್ರತೆಯಿಂದ ಹೇಳಿದರು. ಯಾರ್ಯಾರು ಹೇಳಿದ್ದು ಅಂದ್ರೆ ಕವಿಹಿ, ಹರಿಹಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ ಇವರೆಲ್ಲರೂ ಕೂಡ 9 ಜನರ ಹೆಸರನ್ನು ಹೇಳ್ತಾರೆ. ಇವ್ರ ಹೆಸರೇ ವಿಚಿತ್ರ. ಹೆಸರಿಗೆ ಒಂದಷ್ಟು ವ್ಯಾಖ್ಯಾನವನ್ನು ಬರೀತಾರೆ. ಇವ್ರ ಹೆಸರೇ, ಆ ಹೆಸರು ತಿಳ್ಕೊಂಡು ಆಮೇಲೆ ಅವ್ರು ಏನು ತತ್ವವನ್ನು ಬೋಧನೆ ಮಾಡಿದ್ದಾರೆ ಆ ತತ್ವದ ಕಡೆಗೆಲ್ಲ ಹೋಗಬೇಕು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಹಿಂದೆ ದಶಮ ಸ್ಕಂದ ಮುಗಿಯುವಾಗಲೇ ಹೇಳಿದ್ದೆ. ಏನು ಅಂದರೆ 11ನೇ ಸ್ಕಂದ ಅಂತ ಹೇಳಿದರೆ ಸ್ವಲ್ಪ ತತ್ವಭೂಯಿಷ್ಠವಾಗಿರುವಂಥದ್ದು, ಕಥೆ ಬಹಳ ಕಡಿಮೆ ಅದರಲ್ಲಿ ಸಿಗುವಂತಹದ್ದು. ಅಂತೂ ನಿಮಗೆ ಅರ್ಥ ಆಗದೇ ಇರುವ ಭಾಷೆಯನ್ನು ಅಂತೂ ಹೇಳಲ್ಲ, ಅರ್ಥ ಆಗುವುದಕ್ಕೆ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅದರಲ್ಲಿ ಮೊದಲು ಕವಿ ಅಂತ. ಕವಿ ಅಂತ ಹೇಳಿದರೆ, ಕವಿ ಅಂತಂದ್ರೆ ಅರ್ಥ ಏನು ಅಂದರೆ, ಕವಿ ಅನ್ನೋದಕ್ಕೆ ಕುಶಬ್ದೆ ಅಂತಂದ್ರೆ ಶಬ್ದವನ್ನು ಮಾಡುವವ ಅಂದ್ರೆ ಮಾತನಾಡುವ. ನಾವು ಮಾತಾಡ್ತೀವಿ, ಅವನು ಮಾತಾಡ್ತಾನೆ, ಏನು ವ್ಯತ್ಯಾಸ ಅಂದರೆ, ಆದರೆ ಅವನು ಮಾತಾಡಿದ ಅಂದರೆ ಅದೆಲ್ಲವೂ ಕೂಡ ಎಂಥ ವಿಷಯಗಳನ್ನು ಹೇಳ್ತಾನೆ ಅವನು ಅಂದರೆ, ನಾವು ಯಾವತ್ತೂ ಕೂಡ ಕಂಡು ಕೇಳರಿಯದ ವಿಷಯಗಳನ್ನು ಹೇಳುವ ವ್ಯಕ್ತಿ ಇದ್ದಾನಲ್ಲ ಅವನನ್ನು ಕವಿ ಅಂತ ಕರೀತಾರೆ. ಕವಿ ಅನ್ನೋ ಶಬ್ದಕ್ಕೆ ಅರ್ಥ ಕಂಡು ಕೇಳರಿಯದ ವಿಷಯಗಳನ್ನ ತಿಳಿಸುವಂತ ವ್ಯಕ್ತಿಗೆ ಕವಿ ಅಂತ. ನಾವು ದೇವರನ್ನ ಕಂಡಿಲ್ಲ, ಅವನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ, ಅದನ್ನ ನಮಗೆ ತಿಳುವಳಿಕೆಯನ್ನು ಕೊಡುವಂತ ವ್ಯಕ್ತಿತ್ವ ಅವನದ್ದಾದ್ರಿಂದಾಗಿ ಅವನಿಗೆ ಕವಿ ಅಂತ ಹೆಸರು. ಹೀಗೆ ಕವಿ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಇದು ಕವಿ ಅಂದ್ರೆ ಇವತ್ತಿನ ಅರ್ಥದಲ್ಲಿ ಕವಿ ಅಂತಂದ್ರೆ ಏನೋ ಒಂದು ಸಾಹಿತ್ಯವನ್ನು ಬರೆದ್ರೆ ಅಥವಾ ಏನೋ ಒಂದು ಒಟ್ಟು ಪ್ರಾಸಬದ್ಧವಾಗಿ ಬರೆದ್ರು ಅಂತ ಆದ್ರೆ ಅವ್ರು ಕವಿಗಳಾಗಿಬಿಡ್ತಾರೆ. ಯಾರೋ ಒಬ್ಬರಿಗೆ ಹೇಳಿದ್ರಂತೆ, ಒಂದು ಹುಡುಗ ಇತ್ತಂತೆ, ಒಂದು ಹುಡುಗನಿಗೆ ಕಾವ್ಯ ಬರೀರಿ, ನೀವೆಲ್ಲ ಕವಿಗಳು, ಅದಕ್ಕೆ ಅವನಿಗೆ ಕವಿ ಅಂತ ಬೇರೆ ಬಿರುದು ಕೊಟ್ರಂತೆ. ಪ್ರಾಸ ಇದ್ರೆ ಸಾಕು, ಎಷ್ಟು ತ್ರಾಸ ಇರ್ತದೆ ನೋಡಲ್ಲ, ಬರೀ ಪ್ರಾಸ ಇದ್ರೆ ಸಾಕು ಅಂತ. ಒಂದು ಹುಡುಗನಿಗೆ ಬರೀರಿ ಎಂದು 2 ಲೈನ್ ಇರಬೇಕು, ಕಾವ್ಯ ಬರೀಬೇಕು ಅಂದರೆ ಅವನಿಗೆ ಬೇರೆ ಫಸ್ಟ್ ಪ್ರೈಸ್ ಬೇರೆ ಅಂತೆ. ಎಂತಿಂತ ದರಿದ್ರ ಇರ್ತಾರೆ ಅನ್ಲಿಕ್ಕೆ ಅವನು ಹೇಳಿದ್ನಂತೆ, ನಮ್ಮಮ್ಮನ ಹೆಸರು ಸರೋಜಾ ಬಾಯಿ, ನಮ್ಮಪ್ಪ ಅವಳು ಸಾಕಿದ ನಾಯಿ ಎಂದು ಬರ್ದಿದ್ದ. 2 ಕಡೆಯಲ್ಲೂ ಕೂಡ ಈ ಎಂತೊಂದು ಪ್ರಾಸ ಬಂತಲ್ಲ, ಆ ಸರೋಜಾ ಬಾಯಿ ನಾಯಿ ಅಂತ ಬಂತಲ್ಲ, ಆ ಪ್ರಾಸ ಬಂದದ್ದಕ್ಕೆ ಅವನಿಗೆ ಪ್ರೈಸ್. ಹಂಗೆಲ್ಲ ಆಗಬಾರ್ದು. ಕವಿ ಅಂತಂದ್ರೆ ಸುಮ್ಮನೆ ಏನೋ ಬಾಯಿಗೆ ಬಂದದ್ದನ್ನು ಪ್ರಾಸಗಳು ಹಾಕಿ ಬರೆದು ಬಿಟ್ರೆ ಅದು ಕವಿ ಆಗೋದಿಲ್ಲ. ಕವಿ ಅಂತಂದ್ರೆ ಜ್ಞಾನಿ, ಅದಕ್ಕೊಂದು ದೊಡ್ಡ ಅರ್ಥ ಇದೆ ಕವಿ ಅನ್ನೋದಕ್ಕೆ. ಹಾಗಾಗಿ ಅಂತ ಹಿರಿದಾದ ಅರ್ಥವನ್ನು ಹೊತ್ತಿರುವಂತಹದ್ದು ಆ ಶಬ್ದ, ಆ ಅರ್ಥ ನಿಜವಾದ ಅರ್ಥದಲ್ಲಿರುವಂತಹದ್ದು ಇವನಲ್ಲಿ ಮಾತ್ರ. ಹಾಗಾಗಿ ಇವನಿಗೆ ಕವಿ ಅಂತ ಹೆಸರಂತೆ. ಇನ್ನೊಂದಿದೆ ಹರಿಹಿ ಅಂತ. ಹರಿಹಿ ಅಂತ ಹೇಳಿದರೆ, ಹರಿ ಅಂದ್ರೆ ಅಪಹರಣ ಮಾಡುವವನು ಅಂತ ಅರ್ಥ. ಅಪಹರತಿ ಇತಿ ಹರಿಹಿ ಅಂತ. ಹರಿ ಅಂತಂದ್ರೆ ಹರಿ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಅಪಹರಣ ಮಾಡುವವನು ಅಂದ್ರೆ ಹರಿ ಅಂತಂದ್ರೆ ಮಂಗಗಳಿದೆಯಲ್ಲ, ಮಂಗನಿಗೂ ಕೂಡ ಹರಿ ಅಂದ್ರೆ ಹೆಸರು. ಹರಿ ಕಪಿ ಇದೆಯಲ್ಲ, ಹರೀಂದ್ರ ಅಂತ ಹೇಳ್ತಾರೆ. ಹರಿ ಯಾಕೆ ಅಂದ್ರೆ ಅದು ಅಪಹರಣ. ನಮ್ಮ ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ನಿಂತಿದ್ರೆ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಈ ಕಡೆಯಿಂದ ಬಂದು ಅಪಹರಣ ಮಾಡ್ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಅಪಹರಣ ಮಾಡುವುದಾದ್ರಿಂದಾಗಿ ಹರಿ ಅಂತ ಹೆಸರು ಅಂತ ಅದಕ್ಕೆ. ಇನ್ನು ಹರಿ, ಭಗವಂತನಿಗೆ ಹರಿ ಅಂತ ಹೆಸರು. ಯಾಕೆ ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ಅಪಹರಣ ಮಾಡ್ತಾನೆ, ಆದ್ರಿಂದ ಅವನಿಗೆ ಹರಿ. ಅವನ ನಾಮ ಮಾತ್ರದಿಂದಾಗಿ, ನಾಮಸ್ಮರಣೆ ಮಾತ್ರದಿಂದಾಗಿ ನಮ್ಮ ಪಾಪಗಳನ್ನು ಹರಣೆ ಮಾಡೋದ್ರಿಂದ ಅವನಿಗೆ ಹರಿ ಅಂತ ಹೆಸರು. ಹಾಗೆ ಇವನಿಗೂ ಕೂಡ ಹರಿ ಅಂತ ಹೆಸರಂತೆ. ರುದ್ರನಿಗೆ ಹರ ಅಂತ ಹೆಸರು. ಯಾಕೆ ಹರ ಅಂತ ಹೆಸರು ಅಂತಂದ್ರೆ
ಕೊನೆಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಆಗಬೇಕಾದ್ರೆ ನಮ್ಮ ಪ್ರಾಣವನ್ನು ಕೂಡ ಅಪಹರಣ ಮಾಡ್ತಾನೆ. ಆದ್ರಿಂದ ಪ್ರಾಣಾನ್ ಹರತೀತಿ ಹರಹ ಅಂತ. ಪ್ರಳಯ ಕಾಲದಲ್ಲಿ ರುದ್ರ ನಮ್ಮ ಪ್ರಾಣವನ್ನ ಅಪಹರಣ ಮಾಡ್ತಾನೆ, ಆದ್ರಿಂದ ಹರ ಅಂತ ಹೆಸರಂತೆ. ಆ ರುದ್ರನನ್ನು ಕೂಡ ಅಪಹರಣ ಮಾಡ್ತಕ್ಕಂಥವನು, ಅವನ ಪ್ರಾಣವನ್ನು ಅಪಹರಣ ಮಾಡುವವನು ಯಾರು ಅಂದ್ರೆ ಹರಿ, ಅಂದ್ರೆ ಅವನು ನರಹರಿ ಅಂತ ಹೇಳ್ತಾರೆ. ರುದ್ರಾಂತರ್ಯಾಮಿ ಆದಂತಹ ನರಸಿಂಹ ಅಂತ, ನರಹರಿ ಅಂತ ಹೆಸರು ಅವನಿಗೆ. ಹಾಗೆ ಹರಿ ಅಂದ್ರೆ ಅಪಹರಣ ಮಾಡುವವನು. ಹಾಗೆ ಇವನಿಗೂ ಕೂಡ ಹರಿ ಅಂತ ಹೆಸರು. ಯಾಕೆ ಇವನಿಗೆ ಹರಿ ಅಂತ ಹೆಸರು ಅಂತ ಹೇಳಿದ್ರೆ, ಇವನಿಗೆ ಹರಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಅಜ್ಞಾನವನ್ನ ಅಪಹರಣ ಮಾಡ್ತಿದ್ದಂತೆ. ಅಂದ್ರೆ ಒಳ್ಳೆಯ ತತ್ವಜ್ಞಾನವನ್ನು ಕೊಡ್ತಾ ಇದ್ದ, ಜೊತೆಗೆ ನಮ್ಮ ಒಳಗಿದ್ದಂತ ಅಜ್ಞಾನವನ್ನ ಅಪಹರಣ ಮಾಡ್ತಾ ಇದ್ದ. ಆದ್ರಿಂದ ಇವನಿಗೆ ಹರಿ ಅಂತ ಹೆಸರು ಅಂತ. ಹೀಗೆ ಬಹಳ ಒಬ್ಬೊಬ್ಬರ ಹೆಸರು ಕೂಡ ಬಹಳ ಅದ್ಭುತ. ಹೀಗೆ ಹರಿ ಅಂತ ಹೆಸರು. ಇದು ಎರಡನೇವನು. ಮೂರನೇವನ ಹೆಸರು ಏನು ಅಂದ್ರೆ ಅಂತರಿಕ್ಷ ಅಂತ. ಅಂತರಿಕ್ಷ ಅಂದ್ರೆ ಅಂತಹ ಈಕ್ಷತೆ ಇತಿ ಅಂತರಿಕ್ಷ ಅಂತ. ಅಂತಹ ಈಕ್ಷತೆ, ಅಂತಹ ಈಕ್ಷತೆ ಅಂದ್ರೆ ತನ್ನ ಒಳಗೆ ದೇವರನ್ನ ಕಾಣುವವನು. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾರು ಕಂಡರೂ ಕೂಡ ಅವರ ಒಳಗೆ ದೇವರಿದ್ದಾನೆ ಅಂತ ನೋಡುವವನು. ಅಂತಹ ಈಕ್ಷತೆ, ಒಳಗೆ ದೇವರನ್ನ ಕಾಣುತ್ತಿದ್ದಂತೆ. ಒಳಗೆ ದೇವರನ್ನ ಕಾಣುವವನು. ಹೊರಗೆ ನೋಡಿದ್ರೆ, ಯಾರನ್ನಾದ್ರೂ ನೋಡಿದ್ರೆ ವ್ಯಕ್ತಿ ಕಾಣ್ತಿರ್ಲಿಲ್ಲ, ವ್ಯಕ್ತಿಯ ಒಳಗಿರುವ ಶಕ್ತಿ ಕಾಣ್ತಾ ಇತ್ತಂತೆ ಅವನಿಗೆ. ಹಾಗಾಗಿ ಅಂತಹ ಈಕ್ಷತೆ, ಒಳಗಡೆನೆ ಎಲ್ಲವನ್ನೂ ಕೂಡ ಕಾಣತಕ್ಕಂಥವನಾದ್ರಿಂದ, ಮತ್ತು ಅಷ್ಟೇ ಅಲ್ಲ, ಒಳಗಿನ ವಿಷಯವನ್ನ ಬಹಳ ಚೆನ್ನಾಗಿ ಅರಿತವನಂತೆ. ಒಳಗಿನ ನಮಗೇನು ಅಂದ್ರೆ, ಒಳಗೆ ಒಬ್ಬ ಆತ್ಮ ಇದ್ದಾನೆ ಅಂತ ಗೊತ್ತು, ಒಳಗೆ ಒಬ್ಬ ಪರಮಾತ್ಮ ಇದ್ದಾನೆ ಅಂತ ಗೊತ್ತು. ನಾವು ಹೇಳ್ತೀವಿ, ಕೇಳ್ತೀವಿ ಎಲ್ಲರೂ ಕೂಡ. ಬರೀ ಆತ್ಮ ಮಾತ್ರ ಅಲ್ಲ, ಆತ್ಮ ಪರಮಾತ್ಮ ಎಲ್ಲ ಒಳಗಿದ್ದಾರೆ. ಆದ್ರೆ ಅವ್ರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ತಿಳಿದವನು ಇವನಂತೆ. ಅದರಿಂದ ಅಂತಹ ಈಕ್ಷತೆ, ಒಳಗಿರುವ ಆತ್ಮನನ್ನ ಪರಮಾತ್ಮನನ್ನ ಎಲ್ಲವನ್ನು ಕೂಡ ಸರಿಯಾಗಿ ತಿಳಿದವನು. ಆತ್ಮ ಅಂತ ಹೇಳಿದ್ರೆ ಅವನು ಅಲ್ಪಜ್ಞ, ಪರಮಾತ್ಮ ಅಂದ್ರೆ ಸರ್ವಜ್ಞ. ಹೀಗೆ ಇವನು ಸರ್ವಜ್ಞ, ಇವನು ಅಲ್ಪಜ್ಞ ಅಂತ ತಿಳಿದು ಪರಿಪೂರ್ಣವಾದ ತತ್ವಜ್ಞಾನವನ್ನು ಬಲ್ಲಂತ ವ್ಯಕ್ತಿ ಆದ್ರಿಂದ ಅವನಿಗೆ ಅಂತರಿಕ್ಷ ಅಂತ ಹೆಸರಂತೆ. ಇನ್ನೊಂದು ಪ್ರಬುದ್ಧ ಅಂತ. ಪ್ರಬುದ್ಧ ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿದವ ಅಂತ. ಯಾಕೆಂದ್ರೆ ಅವನು ಮಹಾಪ್ರಬುದ್ಧನಪ್ಪ ಅಂತೀವಿ. ಮಹಾಪ್ರಬುದ್ಧ, ಒಳ್ಳೆ ಪ್ರಭುತ್ವವನ್ನು ಪಡೆದಿದ್ದಾನೆ, ಅದರಲ್ಲಿ ಪ್ರಬುದ್ಧನಾಗಿದ್ದಾನೆ. ಏನರ್ಥ? ಆ ವಿಷಯದಲ್ಲಿ ಚೆನ್ನಾಗಿ ತಿಳಿದಿದ್ದಾನೆ ಅಂತ ಅರ್ಥ. ಹಾಗಾಗಿ ಪ್ರಬುದ್ಧ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದ್ರೆ, ಒಂದು ಚೆನ್ನಾಗಿ ಬಲ್ಲವನು ಅಂತ. ಇನ್ನೊಂದು ಅರ್ಥದಲ್ಲಿ ಪ್ರಬುದ್ಧ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದ್ರೆ, ನಿದ್ದೆಯಿಂದ ಎಚ್ಚೆತ್ತಿರುವವನು ಅಂತ. ಯಾವ ನಿದ್ದೆ? ಅಜ್ಞಾನವೆಂಬ ನಿದ್ದೆಯಿಂದ ಎಚ್ಚೆತ್ತವನು ಅಂತ ಅರ್ಥ. ಯಾವಾಗಲೂ ಕೂಡ ಅಜ್ಞಾನದ ಸ್ಪರ್ಶವೂ ಇರ್ತಿರ್ಲಿಲ್ಲ ಅಂತೆ. ಹಾಗೆ ಅಜ್ಞಾನದ ನಿದ್ದೆಯಿಂದ ಎಚ್ಚೆತ್ತು ಕೂತವನು ಯಾವಾಗಲೂ ಕೂಡ. ಹಾಗಾಗಿ ಯಾವಾಗಲೂ ಜ್ಞಾನದ ಕಡೆಗೇನೆ ಅವನ ಭಾವನೆಗಳು, ಅವನ ಮನಸ್ಸು ಯಾವಾಗಲೂ ಅಲ್ಲೇ ಇರ್ತಿತ್ತು. ಆದ್ರಿಂದ ಅವನಿಗೆ ಪ್ರಬುದ್ಧ ಅಂತ ಹೆಸರು ಅಂತ. ಇನ್ನೊಂದು ಪಿಪ್ಪಲಾಯನ ಅಂತ. ಪಿಪ್ಪಲಾಯನ ಇದು ಒಂದು ವಿಚಿತ್ರವಾದ ಹೆಸರು. ಪಿಪ್ಪಲಾಯನ ಅಂತ ಹೆಸರಂತೆ ಅವರಿಗೆ. ಪಿಪ್ಪಲಾಯನ ಅಂತ ಹೇಳಿದ್ರೆ, ಪಿಪ್ಪಲ ಅಂತ ಹೇಳಿದ್ರೆ ಅದೊಂದು ಹಣ್ಣು, ಅಶ್ವತ್ಥ ವೃಕ್ಷದಲ್ಲಿ ಬಿಡುವಂತ ಹಣ್ಣು. ಅದನ್ನ ತಯೋರನ್ಯ ಪಿಪ್ಪಲಂ ಸ್ವಾದುವರ್ತಿ ಅನಶ್ನನ್ಯ ಅವಿಚಾಕಶೀತಿ ಅಂತ ವೇದ ಮಂತ್ರ ಬರ್ತದೆ. ತಯೋರನ್ಯ ಪಿಪ್ಪಲಂ ಸ್ವಾದುವರ್ತಿ. ಪಿಪ್ಪಲಂ ಸ್ವಾದುವರ್ತಿ ಅಂದ್ರೆ ಪಿಪ್ಪಲ ಅನ್ನುವಂಥ ಹಣ್ಣನ್ನು ತಿನ್ನು. ಪಿಪ್ಪಲ ಅಂದ್ರೆ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ಅನ್ನುವಂಥದ್ದು ಯಾವುದರ ಸಂಕೇತ ಅಂದ್ರೆ ಸಂಸಾರದ ಸಂಕೇತ. ಅಂದ್ರೆ ಸಂಸಾರದ ಸಂಕೇತ ಅಂದ್ರೆ ಸಂಸಾರದ ಹಣ್ಣು. ಸಂಸಾರದಲ್ಲಿ ಎರಡು ವಿಧ, ಒಂದು ನಿವೃತ್ತ ಮಾರ್ಗದವರು, ಪ್ರವೃತ್ತ ಮಾರ್ಗದವರು ಅಂತ. ಪ್ರವೃತ್ತ ಮಾರ್ಗದವರು ಅಂತಂದ್ರೆ ಈ ಸಂಸಾರದಲ್ಲಿ ಇದ್ದುಕೊಂಡು ಈ ಸಂಸಾರವೇ ಸುಖಮಯ ಅಂತ ತಿಳಿದು ಬದುಕುವವರು. ಇನ್ನೊಂದು ನಿವೃತ್ತ ಮಾರ್ಗದವರು ಅಂದ್ರೆ ಈ ಸಂಸಾರದಲ್ಲಿ ಸುಖ ಇಲ್ಲ ಅಂತ ಇದಕ್ಕೆ ಬೆನ್ನ ಹಾಕಿ ಹೋಗುವವರು. ಎರಡು ವಿಧವಾದ ಜೀವರು. ಅದರಲ್ಲಿ ಕೆಲವರು ಸಂಸಾರದಲ್ಲಿ ಬಂಧಿತರಾಗಿದ್ದಾರಲ್ಲ, ಸಂಸಾರದ ಒಳಗೆ ಈ ಸಂಸಾರವನ್ನೇ ಉಣ್ತಾ ಬದುಕ್ತಿದ್ದಾರಲ್ಲ, ಅದು ಪಿಪ್ಪಲಾಯ. ಪಿಪ್ಪಲಾಯ ಅಂದ್ರೆ ಆ ಪಿಪ್ಪಲ ಅನ್ನುವಂತ ಹಣ್ಣನ್ನ, ಸಂಸಾರವನ್ನೇ ಆಯ ಅಂದ್ರೆ ಆಶ್ರಯಿಸಿಕೊಂಡಿರುವವರು. ಆದ್ರೆ ಆಯ ನ ಅಂದ್ರೆ ಪಿಪ್ಪಲಾಯ ನ ಅಂದ್ರೆ ಆ ಸಂಸಾರವನ್ನ ಆಶ್ರಯಿಸಿಕೊಂಡಿಲ್ಲದವರು ಅಂತ ಅರ್ಥ. ಅಂದ್ರೆ ಸಂಸಾರವನ್ನ ದೂರ ಮಾಡಿಕೊಂಡಂತ ವ್ಯಕ್ತಿ ಅಂತ ಅರ್ಥ. ಸಂಸಾರವನ್ನ ಅದರ ಸಂಬಂಧವೇ ಇಲ್ಲದಂತೆ ಬದುಕುವಂಥವನು ಅಂತ. ಆದ್ರಿಂದ ಅವನಿಗೆ ಪಿಪ್ಪಲಾಯನ ಅಂತ ಹೆಸರು ಅಂತ ಹೇಳ್ತಾರೆ. ಇದು ಪಿಪ್ಪಲಾಯನ ಅಂತ. ಇನ್ನು ಇದಲ್ಲದೇನೆ ಮತ್ತೊಂದೇನು ಅಂತ ಹೇಳಿದ್ರೆ ಆವಿರ್ಹೋತ್ರ ಅಂತ. ಆವಿರ್ಹೋತ್ರೋತ ಧ್ವನಿಲ, ಆವಿರ್ಹೋತ್ರ ಅಂತ ಹೆಸರು. ಆವಿರ್ಹೋತ್ರ ಅಂತ ಹೇಳಿದ್ರೆ, ಆವಿರ್ಹೋತ್ರ ಅನ್ನೋ ಶಬ್ದಕ್ಕೆ ಹಗಲಿರುಳು ಹೋಮ ಮಾಡುವವನು ಅಂತ ಅರ್ಥ. ಆವಿರ್ಹೋತ್ರ ಹಗಲಿರುಳು ಹೋಮವನ್ನು ಮಾಡುವ.
ಅಂದರೆ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ ಹೋಮ ಮಾಡುವವನು. ಅಂದರೆ ಅವನಿಗೇನು ಅಂದರೆ ಬೆಳಿಗ್ಗೆ ಒಂದು ಹೋಮ, ಸಾಯಂಕಾಲ ಒಂದು ಹೋಮ, ಒಟ್ಟು ದಕ್ಷಿಣೆ ಬರ್ತಿರಬೇಕು, ಹೊಗೆ ಕುಡಿತಿರ್ಬೇಕು ಅಷ್ಟೇ, ಅವನಿಗೆ ಅಷ್ಟೇ ಆನಂದ. ಹೀಗಿರುವಂಥ ಇದು ಅವನಿಗೆ ಆವಿರ್ಹೋತ್ರ. ಇದು ಮೇಲ್ನೋಟದ ಅರ್ಥ. ಒಳಾರ್ಥ ಏನು ಅಂತಂದರೆ ಆವಿರ್ಹೋತ್ರ ಅಂದರೆ ಒಳಗೆ ಹೋತ್ರ, ಹೋಮವನ್ನು ಮಾಡುವವನು, ಅಂದರೆ ಯಜ್ಞದ ಮರ್ಮವನ್ನು ತಿಳಿದವನು ಅಂತ ಅರ್ಥ. ಯಜ್ಞದ ಮರ್ಮವನ್ನು ತಿಳಿದವನು. ಯಜ್ಞದ ಮರ್ಮವನ್ನು ತಿಳಿದವನು ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ, ಯಜ್ಞದ ಮರ್ಮ ಅಂದರೆ ಪ್ರತಿಯೊಂದು ಯಜ್ಞವನ್ನು ಮಾಡುವಾಗಲೂ ಕೂಡ ನಾವು ಏನೇನು ಕರ್ಮವನ್ನು ಮಾಡ್ತೇವೋ, ಯಜ್ಞ ಅಂದರೆ ಕರ್ಮ, ಆ ಕರ್ಮಗಳನ್ನು ಏನು ಮಾಡ್ತೇವೋ ಆ ಕರ್ಮ ಯಾಕೆ ಮಾಡ್ತೇವೆ, ಏನು ಮಾಡ್ತೇವೆ ಅಂತ ಸರಿಯಾದ ಜ್ಞಾನ ಇರುವಂಥವು ವ್ಯಕ್ತಿ, ಸರಿಯಾದ ಜ್ಞಾನ ಇರುವಂಥವು. ಆದ್ದರಿಂದಾಗಿ ಅವನಿಗೆ ಹವನ ಮೊದಲಾದಂತಹ ಕರ್ಮತತ್ವವನ್ನ ಚೆನ್ನಾಗಿ ಬಲವು. ನೀವು ಏನು ಕೇಳಿದ್ರು ಹೇಳ್ತಿದ್ನಂತ. ಹಗಲಿರುಳು ಕೂಡ ಯಾವಾಗಲೂ ಕೂಡ ಯಜ್ಞದ ಮರ್ಮವನ್ನ ಅರಿತು ಆ ಕರ್ಮದಲ್ಲಿ ಏನೇನು ವಿಶೇಷತೆ ಇದೆ ಅದು ಏನು ಕೇಳಿದ್ರು ಬೋಧನೆಯನ್ನು ಮಾಡುವಂತ ಸಾಮರ್ಥ್ಯ. ಬರೀ ಯಜ್ಞದಲ್ಲಿ ಕರ್ಮ ಪ್ರಧಾನ ಅಲ್ಲ, ಕರ್ಮದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಕರ್ಮದ ಮರ್ಮವನ್ನ ತಿಳಿದು ಮಾಡ್ತಾ ಇದ್ದಂತ ವ್ಯಕ್ತಿ. ಆದ್ರಿಂದ ಅವನಿಗೆ ಆವಿರ್ಹೋತ್ರ ಅಂತ ಹೆಸರಂತೆ. ಇನ್ನು ದ್ರುಮಿಲ ಅಂತ ಇನ್ನೊಬ್ಬನ ಹೆಸರು. ದ್ರುಮಿಲ ಅಂತಂದ್ರೆ ದ್ರುಮ ಅಂತ ಹೇಳಿದ್ರೆ ಮರ, ಹೆಮ್ಮರ ಅಂತ ಅರ್ಥ. ಮರ. ದ್ರುಮಿ ಅಂದ್ರೆ ಮರಗಳ ಸಮೂಹ ಅಂತ ಅರ್ಥ. ಯಾವುದದು ಮರಗಳ ಸಮೂಹ ಅಂದ್ರೆ ಸಂಸಾರ ಅನ್ನುವಂತಹದ್ದು, ಅದೊಂದು ಮರ, ದೊಡ್ಡ ಮರ ಅಂತ. ಹಾಗಾಗಿ ಈ ದ್ರುಮಿ ಅಂದ್ರೆ ಸಂಸಾರವೆಂಬಂತ ದೊಡ್ಡ ಮರಗಳ ಸಮೂಹ ಅಂತ. ಇದನ್ನ ಲಾ ಅಂದ್ರೆ ಛೇದನೆ ಮಾಡುವವನು, ಸಂಸಾರದ ಬಂಧನವನ್ನ ಬಿಡಿಸುವಂತ ವ್ಯಕ್ತಿ. ಆದ್ರಿಂದಾಗಿ ಇವನ ಮಾತುಗಳು ಕೇಳಿದ್ರೇನೆ ಸಂಸಾರದ ಬಂಧನ ದೂರ ಹೋಗುತ್ತಂತೆ. ಆದ್ರಿಂದ ಇವನಿಗೆ ದ್ರುಮಿಲ ಅಂತ ಹೆಸರು ಅಂತ. ಹೀಗೆ ದ್ರುಮಿಲ. ಆಮೇಲೆ ಚಮಸಹ ಅಂತ ಇನ್ನೊಬ್ಬನ ಹೆಸರು. ಚಮಸ ಅಂತ ಎಷ್ಟು ವಿಚಿತ್ರವಾಗಿದೆ ನೋಡಿ ಹೆಸರುಗಳು. ಇಡಬಹುದು, ಮಕ್ಕಳಿಗೆಲ್ಲ ಇಡಬಹುದು ಹೊಸ ಹೊಸ ಹೆಸರು. ಹಾಗೆ ಚಮಸಹ ಅಂತ. ಚಮಸಹ ಅಂತಂದ್ರೆ ಅರ್ಥ ಏನು ಗೊತ್ತಾ? ಚಮಸ ಅಂದ್ರೆ ಲೋಟ ಅಂತ ಅರ್ಥ. ಲೋಟ, ಸಂಸ್ಕೃತದಲ್ಲಿ ಲೋಟ ಅಂತ ಅರ್ಥ. ಲೋಟ ಅಂದ್ರೆ ಅವನು ಪ್ರತಿನಿತ್ಯವೂ ಕೂಡ ಅವನ ಬದುಕು ಹೇಗಿತ್ತು ಅಂತಂದ್ರೆ ಚಮಸ, ಏನು ಕೊಟ್ಟರು ಕೂಡ ಬರೀ ಕುಡಿತಿದ್ನಂತೆ. ಏನು ಕೊಟ್ಟರು ಕುಡಿಯೋದಂದ್ರೆ ಎಷ್ಟು? ಒಂದು ಲೋಟ ಕುಡ್ದ ಅಂದ್ರೆ ಮತ್ತೇನು ತಗೊಳ್ತಾ ಇರಲಿಲ್ಲಂತೆ. ಅಷ್ಟರಲ್ಲೇ ಬದುಕೋದು. ಇದು ಇವನು ವ್ಯಕ್ತಿತ್ವ. ಇದು ಚಮಸ ಅಂತೇಳಿ. ಇನ್ನೊಬ್ಬ ಇದ್ದ ಚಮಸ ಅನ್ನೋದಕ್ಕೆ ಇದು ಒಂದು ಅರ್ಥ ಆಯ್ತಲ್ಲ. ಇನ್ನು ಅಷ್ಟೇ ಅಲ್ಲ, ಚಮ ಅಂದ್ರೆ ವೇದಾರ್ಥ ಅಂತ. ವೇದದ ಅರ್ಥವನ್ನ ಆಚಮನ ಮಾಡಿದವನು. ವೇದದ ಅರ್ಥವನ್ನ ಸುಮ್ಮನೆ ಚುರುಕೀಕೃತ ಅಂಬೋರಾಶಿ ಅಂತ ಹೇಳ್ತಾರಲ್ಲ, ಹಾಗೆ ಆಚಮನ ಮಾಡಿಬಿಟ್ಟಿದ್ದಂಥವನು. ವೇದದ ಅರ್ಥ ಅಂದ್ರೆ ವೇದದ ಒಂದು ಶಬ್ದಕ್ಕೆ ಅರ್ಥ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ. ಅಂತಹದ್ದನ್ನು ಇಡೀ ವೇದಾರ್ಥವನ್ನು ಆಚಮನ ಮಾಡಿ ಕೂತಿದ್ದ. ಆದ್ರಿಂದ ಚಮಸ ಅಂತ ಹೆಸರು. ಇನ್ನೊಬ್ಬ ಇದ್ದ ಕೊನೆಯದಾಗಿ ಕರಭಾಜನ ಅಂತ. ಕರಭಾಜನ ಅಂತ ಹೇಳಿದ್ರೆ ಈ ಕರಭಾಜನ ಅನ್ನೋದಕ್ಕೆ ಅರ್ಥ ಆಗತ್ತೆ. ಕರಭಾಜನ, ಕರ ಅಂದ್ರೆ ಕೈಯೇ ಪಾತ್ರೆ ಅಂತ ಅರ್ಥ. ಭಾಜನ ಅಂದ್ರೆ ಪಾತ್ರೆ ಅಂತ. ಅಂದ್ರೆ ಅವನಿಗೆ ಯಾರಾದರೂ ಕೂಡ ಮನೆಗೆ ಭಿಕ್ಷೆಗೆ ಹೋಗ್ತಿದ್ನಂತೆ. ಭಿಕ್ಷೆಗೆ ಹೋದಾಗ ಅವನ ಕೈ ಹಿಡಿದಾಗ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನ ಮಾತ್ರ ತಿಂದು ಬದುಕೋದಂತೆ. ಮತ್ತೆ ಇನ್ನೊಂದು ತುತ್ತು ಕೊಡು ಅಂತ ಕೇಳ್ತಿರ್ಲಿಲ್ಲ. ಹಾಗೆ ಬದುಕ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅವನು ಕರಭಾಜನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕರತಲಾಮಲಕವಾಗಿ ವೇದಾರ್ಥದ ಜ್ಞಾನಾಮೃತವನ್ನು ಉಂಡವನಾದ್ರಿಂದ, ಅವನು ಉಣ್ತಾ ಇದ್ದ ಆದ್ರಿಂದ ಅವನಿಗೆ ಕರಭಾಜನ ಅಂತ ಹೆಸರು. ಹೀಗೆ 9 ಜನರಿದ್ದಾರಲ್ಲ, ಈ 9 ಜನರ ಹೆಸರಿನಲ್ಲೇ ಒಂದು ವೈಶಿಷ್ಟ್ಯ ಇದೆ. ಇನ್ನು ಅವರು ತಿಳಿದಂಥ ತತ್ವಜ್ಞಾನ ಹೇಗಿರಬೇಕು ಹೇಳಿ. ಅಂಥ ತತ್ವಜ್ಞಾನವನ್ನ ನಿಮಿರಾಜನಿಗೆ ಇವರೆಲ್ಲ 9 ಜನರು ಕೂಡ ಬೋಧನೆ ಮಾಡ್ತಾರೆ. ಜಯಂತಿ ದೇವಿಯ ಮಕ್ಕಳು ಹೇಳಿದ ಉಪಾಖ್ಯಾನ ಜಾಯಂತೇಯ ಉಪಾಖ್ಯಾನ ಅಂತ ಕರೀತಾರೆ. ಇಂಥ ಜಾಯಂತೇಯ ಉಪಾಖ್ಯಾನವನ್ನೆಲ್ಲ ಬೋಧನೆ ಮಾಡುತ್ತಾರೆ. ಆ ಬೋಧನೆ ಮಾಡಿದ್ರಲ್ಲಿ ಅನೇಕ ತತ್ವಗಳ ವಿಚಾರಗಳೆಲ್ಲವೂ ಕೂಡ ಬರ್ತದೆ. ಆ ತತ್ವ ವಿಚಾರಗಳು ಏನೇನು ಹೇಳಿದ್ರು ಅದನ್ನೆಲ್ಲವನ್ನು ಕೂಡ ಮುಂದೆ ನಿರೂಪಣೆ ಮಾಡುತ್ತಾರೆ. ಬಹಳ ಅದ್ಭುತ. ಮೊದಲಿಗೆ ಆರಂಭ ಮಾಡೋದೇನೆ ಯಾವುದರಿಂದ ಅಂದರೆ, ನನಗೆ ಭಾಗವತ ಧರ್ಮವನ್ನು ಹೇಳು ಅಂತ ಕೇಳಿದ್ರಲ್ವ. ಭಾಗವತ ಧರ್ಮವನ್ನು ಹೇಳು ಅಂತ ಕೇಳಿದಾಗ ಮೊಟ್ಟ ಮೊದಲು ಹೇಳಿದ್ದು, ನೀವೆಲ್ಲ ನಿತ್ಯ ಹೇಳ್ಕೊಳ್ತಿರ್ತೀರಿ. ನೀವೇನಾದರೂ ಭಜನೆಯನ್ನು ಮಾಡಿದರೆ ಭಜನೆ ಕೊನೆಯಲ್ಲಿ ಹೇಳುವಂತಹದ್ದು, ಏನು ದೇವರ ಪೂಜೆ ಮಾಡಿದರೆ ದೇವರ ಪೂಜೆ ಕೊನೆಯಲ್ಲಿ, ಸಂಧ್ಯಾ ವಂದನೆ ಮಾಡಿದರೆ ಸಂಧ್ಯಾ ವಂದನೆ ಕೊನೆಯಲ್ಲಿ ಹೇಳುವ ಶ್ಲೋಕ ಅದು ಭಾಗವತದಲ್ಲಿ ಬಂದಂತಹ 11ನೇ ಸ್ಕಂದದಲ್ಲಿ ಬಂದ ಶ್ಲೋಕ. ಯಾವ ಶ್ಲೋಕ ಅಂದರೆ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯೇತ್ತತ್ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಶ್ಲೋಕ ಇದನ್ನು ಹೇಳ್ತಾರೆ. ಭಾಗವತ ಧರ್ಮವನ್ನು ನನಗೆ ಬೋಧನೆ ಮಾಡುವಂತ ನಿಮಿರಾಜ ಕೇಳ್ತಾನೆ. ಕೇಳಿದಾಗ ಕವಿ ಎನ್ನುವಂತ ಏನು ಜ್ಞಾನಿ ಇದ್ದಾನೆ, ಮೊದಲನೇ ಮಗ, ಆ ಕವಿ ಜಾಯಂತೆಯ, ಅವನು ಈ ಶ್ಲೋಕವನ್ನು ಹೇಳ್ತಾನೆ. ಏನು ಅಂತಂದ್ರೆ, ಮೊದಲು ಭಾಗವತ ಧರ್ಮ ಅಂದ್ರೆ ಇದೇ ಭಾಗ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನವ ಅನುಸೃತ ಸ್ವಭಾವ. ಏನು ಅದರ ಅರ್ಥ, ಅದರ ಹಿನ್ನೆಲೆ ಏನು, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾರೆ. ಕೃಷ್ಣ ಅರ್ಪಣ.